ಎಲ್ಲರಿಗೂ ಶುಭ ಸಂಜೆಯ ಶುಭ ವಂದನೆಗಳು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಕೊಂಡೊಯ್ಯುವಂತಹದ್ದೇ ಶಿಕ್ಷಣ. ಅಂತಹ ಅಮೃತ ಎಲ್ಲರ ಪಾಲಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇನೆ. ಎಲ್ಲರ ಚಿತ್ತ ಕಾರ್ಯಕ್ರಮದತ್ತ ಈ ದಿನ ಅಂದರೆ ದಿನಾಂಕ 17/8/2021 ಈ ದಿನ ನಾವು 2021ರ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮವನ್ನ ಅನ್ವರ್ ಪಾಷಾ ಎಬಿಸಿ ಮಂಜಿಲ್ ಬಡಾಕಂ ಚಿತ್ರದುರ್ಗ ಇಲ್ಲಿ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಸರಳ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತು ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿರುವ ವಿದ್ಯಾದಾನಿಗಳು, ಅನ್ನದಾನಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀ 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 ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ತ್ರಿವಿಧ ದಾಸೋಹಿಗಳು ಮತ್ತು ಶೂನ್ಯ ಪೀಠಾಧ್ಯಕ್ಷರು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಎಬಿಸಿ ಬುಕ್ ಹೌಸ್ನ ಮಾಲೀಕರಾದಂತಹ ಅನ್ವರ್ ಪಾಷಾ ಇವರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಸುಂದರ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೋರ್ವ ಗೌರವಾನ್ವಿತರು ಆದಂತಹ ಶ್ರೀ ಗುರು ಬಸವಸ್ವಾಮಿಗಳು, ವಿರಕ್ತ ಮಠ, ರಾಣಿಬೆನ್ನೂರು ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ, ತುಂಬು ಹೃದಯದ ನಲ್ಮೆಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಗೌರವಾನ್ವಿತರು ಆದಂತಹ ಡಾಕ್ಟರ್ ಆರ್ ರಂಗನಾಥ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಚಿತ್ರದುರ್ಗ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾದಂತಹ ನಮನಗಳು ಹಾಗೂ ಸ್ವಾಗತ. ಈ ಕಾರ್ಯಕ್ರಮ ಸರಳವಾಗಿ, ಸುವ್ಯವಸ್ಥಿತವಾಗಿ, ಸುಂದರವಾಗಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಂತಹ ಅನ್ವರ್ ಪಾಷಾ ಎಬಿಸಿ ಬುಕ್ ಹೌಸ್, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಪ್ರೊಪ್ರೈಟರ್ ಎಬಿಸಿ ಬುಕ್ ಹೌಸ್ ಸೆಂಟರ್, ನಿರ್ದೇಶಕರು ಸಿಟಿ ಇನ್ಸ್ಟಿಟ್ಯೂಟ್ ಚಿತ್ರದುರ್ಗ, ಜಿಲ್ಲಾ ಖಜಾಂಚಿ, ಜಿಲ್ಲಾ ಸಂಸ್ಥೆಯ ಭಾರತ ಸ್ಕೌಟ್ ಗೈಡ್ ಚಿತ್ರದುರ್ಗ, ಮಾಜಿ ಉಪಾಧ್ಯಕ್ಷರು ಚಿತ್ರದುರ್ಗ ಡೌನ್ ಟೌನ್ ಕೋಆಪರೇಟಿವ್ ಸೊಸೈಟಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯ ನಮಸ್ಕಾರ ಮತ್ತು ತುಂಬು ಹೃದಯದ ಪ್ರೀತಿಯ ಸ್ವಾಗತ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಪ್ರೀತಿ ಪಾತ್ರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾದಂತಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಯಾವಾಗ್ಲೂ ಹೇಗೆ ಶುರುವಾಗಬೇಕು ಅಂತಂದ್ರೆ ಸ್ವರ ಮೂಡ್ಬೇಕು, ಸಂಗೀತ ಇರಬೇಕು, ಅಲ್ಲಿಂದ ನಮ್ಮ ಮನಸ್ಸು ಉಲ್ಲಾಸ ಆಗ್ಬೇಕು ಅಲ್ವಾ? ಹಾಗಾಗಿ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆಯ ಮೂಲಕ ಶುರು ಮಾಡೋಣ. ಪ್ರಾರ್ಥನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ದೂರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾದನೆಯ, ನಾನು ಪರಮ ಸುಖಿಯಾದನೆಯ. ಬಿಸ್ಮಿಲ್ಲಾ ಅಶ್ರಫುಲ್ ಮಕ್ಲಾಕತ್ ಮಾಷಾ ಅಲ್ಲಾಹ್ ಅನ್ನುವಂತಹ ಪದಗಳನ್ನು ನಾವೆಲ್ಲರೂ ಇಟ್ಕೊಂಡು ಈಗ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಅಂತಾರಾಷ್ಟ್ರೀಯ ಬಸವತತ್ವ ಪ್ರವರ್ತಕರು, ವಿಶ್ವದ ವೈಚಾರಿಕ ಸಂತರು, ಜಾಗತಿಕ ಧರ್ಮ ಸಮನ್ವಯ ಪ್ರತಿಪಾದಕರು, ರಾಷ್ಟ್ರೀಯ ಸಾಮಾಜಿಕ ನ್ಯಾಯ ಪರಿಪಾಲಕರು, ತ್ರಿವಿಧ ದಾಸೋಹಿಗಳು ಹಾಗೂ ಶೂನ್ಯ ಪೀಠಾಧ್ಯಕ್ಷರು ಆದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಮಹಾಶರಣರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಎಲ್ಲರ ಪರವಾಗಿ ಸಲ್ಲಿಸುತ್ತಾ ಈಗ ವಚನ ಪ್ರಾರ್ಥನೆ ಜಮುರ ಕಲಾಲೋಕದ ಕಲಾವಿದರು ಚಿತ್ರದುರ್ಗ. ಇವನಾದವ ಎಂದೆನಿಸದಿಗಯ್ಯ, ಇವನಮ್ಮವ ಎಂದೆನಿಸಯ್ಯ, ಇವನಾದವ ಎಂದೆನಿಸದಿಗಯ್ಯ. ಆ
ಇವನಾರವ ಎಂದೆನಿಸದಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಶಿವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ತೂಗಯ ಸಂಗಮ ದೇವಾ ತೂಗಯ ಸಂಗಮ ದೇವಾ ನಿಮ್ಮ ಮನೆಯ ಮಗನಿಂದೆನಿಸಯ್ಯ ನಿಮ್ಮ ಮನೆಯ ಮಗನಿಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ತೂಗಯ ಸಂಗಮ ದೇವಾ ತೂಗಯ ಸಂಗಮ ದೇವಾ ನಿಮ್ಮ ಮನೆಯ ಮಗನಿಂದೆನಿಸಯ್ಯ ನಿಮ್ಮ ಮನೆಯ ಮಗನಿಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ ತನಗೆ ಮುನಿದವರಿಗೆ ತಾ ಮುನಿಯಲೆ ಕೈಯ ತನಗಾದ ಹಾಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಕಿಚ್ಚು ಮನೆಯನ್ನೇ ಸುಟ್ಟಿತಲ್ಲದೆ ನೆರೆಮನೆಯನ್ನು ಸುಡದು ಕೂಡಲ ಸಂಗಮ ದೇವ ಅಂತ ಹೇಳಿ ಕೂಡಲ ಸಂಗಮ ದೇವನನ್ನ ನೆನೆದು ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆ ಬರದಿರಲಿ, ಈ ಸರಳ ಕಾರ್ಯಕ್ರಮ ಸುಂದರವಾಗಿ ಜರಗಲಿ ಅಂತ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ಮಾಡಿದಂತಹ ಜಮುರ ಕಲಾವಿದರು ಶ್ರೀ ಮುರುಘಾಮಠ ಚಿತ್ರದುರ್ಗ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. 2021 ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತರನ್ನು, ಪೂಜ್ಯರನ್ನು ಹಾಗೂ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಎಂ ವಿಶ್ವನಾಥ್, ಶಿಕ್ಷಕರು, ಚಿತ್ರದುರ್ಗ. ಶ್ರೀ ಗುರು ಬಸವಲಿಂಗಾಯ ನಮ. ಬಸವ ಕೇಂದ್ರ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ 2021 ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ ದಿನಾಂಕ 17/8/2021 ಮಂಗಳವಾರ ಸಂಜೆ 6:30ಕ್ಕೆ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹಾಗೂ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು
ತ್ರಿವಿಧ ದಾಸೋಹಿಗಳು ಮತ್ತು ಶೂನ್ಯಪೀಠ ಅಧ್ಯಕ್ಷರು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ ಇವರು ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಅವರಿಗೆ ನಮ್ಮ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೀವಿ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಮತ್ತೋರ್ವ ಗುರುಗಳಾಗಿರ್ತಕ್ಕಂಥ ಶ್ರೀ ಗುರುಬಸವ ಸ್ವಾಮಿಗಳು ವಿರಕ್ತ ಮಠ ರಾಣಿಬೆನ್ನೂರು ಇವರಿಗೂ ಸಹ ನಮ್ಮ ಶರಣೆಯರ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ವೇದಿಕೆ ಬರತಕ್ಕಂಥ ಮತ್ತೋರ್ವ ಅತ್ತಿ ಶ್ರೀಯುತ ಡಾಕ್ಟರ್ ರಂಗನಾಥರವರು DH ಅವರು ಚಿತ್ರದುರ್ಗ ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಯುತ ಅಮ್ನೂರ್ ಪಾಷರವರು. ಅವರು ಧರ್ಮದಲ್ಲಿ ಮುಸ್ಲಿಮರಾಗಿದ್ದರೂ ಸಹ ಎಲ್ಲರ ಜೊತೆಗೆ ಯಾವುದೇ ಜಾತಿಯನ್ನು ಪರಿಗಣಿಸದೆ ಯಾವುದೇ ಧರ್ಮವನ್ನು ಪರಿಗಣಿಸದೆ ಜಾತ್ಯತೀತ ಒಬ್ಬ ವ್ಯಕ್ತಿಯಾಗಿ ಎಲ್ಲ ಧರ್ಮಗಳ ಸಹಾನುಭೂತಿಯಾಗಿ ಚಿತ್ರದುರ್ಗ ನಗರದಲ್ಲಿಯೂ ಸಹ ಆತ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೀತಿದ್ದಾರೆ. ಅಂತ ವ್ಯಕ್ತಿಯನ್ನು ಶರಣರು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಾಯೋಜಕರಾಗಿ ಅವರ ಮನೆಗೆ ಬಂದು ಈ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾರೆ. ಅವರಿಗೆ ನಮ್ಮ ಅಮ್ನೂರ್ ಪಾಷರವರಿಗೂ ನಾನು ವಿಶೇಷವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಚಿತ್ರದುರ್ಗ ನಗರದ ಎಲ್ಲ ಶರಣೆಯರಿಗೂ ಹಾಗೂ ಮುರುಘಾ ಮಠದ ವಚನ ಕಲಾವಿದವರಿಗೂ ಹಾಗೂ ಎಲ್ಲ ಬಸವ ನಾಗಿದೇವ ಮಹಾಗುರುಗಳಿಗೂ ಎಲ್ಲರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೂಜ್ಯರನ್ನು ಗೌರವಾನ್ವಿತರನ್ನು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದಂತಹ ವಿಶ್ವನಾಥ್ ಶಿಕ್ಷಕರು ಚಿತ್ರದುರ್ಗ ಇವರಿಗೆ ಧನ್ಯವಾದಗಳು. ಬಸವ ಕೇಂದ್ರ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ 2021 ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ 9ನೇ ದಿನದ ನಿತ್ಯ ಕಲ್ಯಾಣ ಈಗ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆಗೊಳ್ಳಲಿದೆ. ಪೂಜ್ಯರನ್ನ ಮೊದಲುಗೊಂಡು ಎಲ್ಲ ಅತಿಥಿಗಳು ಸಸಿಗೆ ನೀರನ್ನ ಎರೆಯುವ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಈಗ ಸಾಂಕೇತಿಕವಾಗಿ ಸಸಿಗೆ ನೀರನ್ನ ಎರೆಯುವ ಮೂಲಕವಾಗಿ ಉದ್ಘಾಟನೆ ಆಗಲಿದೆ. ಈಗ ಈ ಒಂದು ನಿತ್ಯ ಕಲ್ಯಾಣದ ಒಂದು ಸಮ್ಮುಖವನ್ನು ವಹಿಸಿರ್ತಕ್ಕಂಥ ರಾಣೆಬೆನ್ನೂರು ವಿರಕ್ತ ಮಠದ ಚರಮೂರ್ತಿಗಳಾದ ಪೂಜ್ಯ ಗುರುಬಸವ ಸ್ವಾಮೀಜಿಗಳು ಈಗ ಒಂದೆರಡು ಪ್ರಸಾದದ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೋರಿಕೊಳ್ಳಲಾಗುತ್ತೆ. ಸರ್ ಈ ಕಡೆ ಒಂದು ಸೆಕೆಂಡ್ ಅದ್ರ ಮರಕ್ಕೆ ಬಾಯಿ ಬೇರೆಂದು ತಡಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ, ಮೇಲೆ ಪಲ್ಲವಿಸಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇನ್ನ ಆರಾಧ್ಯದ ಗುರುಗಳಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಆರ್ ರಂಗನಾಥ್ ಅವರೇ, ಇವತ್ತಿನ ನಿತ್ಯ ಕಲ್ಯಾಣದ ಮುಖ್ಯವಾಗಿ ಅವರ ಮನೆಯಲ್ಲಿ ನೆರವೇರಿಸತಕ್ಕಂತಹ ಶರಣರಾಗಿರ್ತಕ್ಕಂಥ ಅನ್ವರ್ ಪಾಷಾ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ, ಕಲಾವಿದರಿಗೆ, ಸರ್ವರಿಗೂ ಶರಣಾರ್ಥಿಗಳು.
ಜಾತಿಹೀನನ ಮನೆ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಗಳ ಬೇಡ, ದೇವನೊದಲಿ ಒಲಿದಾತ ಜಾತಿ ಸರ್ವಜ್ಞ ಅಂತಕ್ಕಂಥ ಮಾತಿನ ಪ್ರಕಾರವಾಗಿ ಪೂಜ್ಯರು ದಿನನಿತ್ಯನೂ ಸಹ ನಿತ್ಯ ಕಲ್ಯಾಣ ಅಂತಕ್ಕಂಥ ಒಂದು ಸಂದೇಶವನ್ನು ಶ್ರಾವಣ ಮಾಸದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಲ್ಯಾಣದ ಕಾರ್ಯಗಳನ್ನು ಪೂಜ್ಯರು ಬಸವಾದಿ ಶಿವಶರಣರ ಸಂದೇಶಗಳನ್ನು ತಾವು ಎಂದು ಚಿತ್ರದುರ್ಗದ ಪೀಠಕ್ಕೆ ದಯಮಾಡಿಸಿದರೋ ಅಂದಿನಿಂದಲೂ ಸಹ ಕಲ್ಯಾಣದ ವಿಚಾರ, ಕಲ್ಯಾಣದ ಸಂದೇಶ ಪ್ರತಿಯೊಬ್ಬರ ಮನೆಗಳಲ್ಲಿ ಮನಗಳಲ್ಲಿ ಮೂಡಿಸಬೇಕು ಅಂತಕ್ಕಂಥ ಒಂದು ಭಾವನೆ, ಒಂದು ಛಲ ಪೂಜ್ಯರದಾಗಿದೆ. ಸರ್ವಜ್ಞ ಮೂರ್ತಿಯ ವಚನದಂತೆ ಜಾತಿಹೀನನ ಮನೆ ಜ್ಯೋತಿತಾಹೀನವೇ. ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಸಹ ಇವತ್ತು ದೀಪಗಳು ಹತ್ತಿದವು. ಜಂಗಮರ ಮನೆಗಳಲ್ಲಿ ದೀಪ ಒಂದು ಬೇರೆ, ಕ್ರಿಶ್ಚಿಯನ್ರ ಮನೆಯಲ್ಲಿ ಬೇರೆ, ಮುಸ್ಲಿಮ್ಸ್ ಮನೆಯಲ್ಲಿ ಬೇರೆ, ಹರಿಜನರ ಮನೆಗಳಲ್ಲಿ ಬೇರೆ ಕಾಣಲಿಕ್ಕೆ ಸಾಧ್ಯತೆ ಐತೆ. ಎಲ್ಲ ಜ್ಯೋತಿಗಳು ಒಂದೇ ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯತೆ ಐತೆ. ಅದಕ್ಕೆ ಶರಣರು ಏನ್ ಹೇಳ್ತಾರ, ಕುಂಭ ಸಹಸ್ರದೊಳಗ ಬಿಂಬಿಸಿ ತೋರುವ ಸೂರ್ಯನೊಬ್ಬನಲ್ಲದೆ ಹಲವರುಂಟೆ ಎಂಬತಕ್ಕಂಥದ್ದು. ಎಲ್ಲರಿಗೂ ಸೂರ್ಯ ಒಬ್ಬನೇ, ಗಾಳಿ ಬೆಳಕು ಎಲ್ಲವನ್ನೂ ಕೊಡ್ತಕ್ಕಂಥ ಒಂದೇ ರೀತಿಯಾಗಿದ್ದಾಗ ಇದಕ್ಕೆ ಯಾಕೆ ನೀವು ಜಾತಿಯನ್ನು ಮಾಡ್ತೀರಿ? ದೇವನ ಒಲಿದಿರ್ತಕ್ಕಂಥ ಜಾತಿ ಒಂದೇ ಅಂತಕ್ಕಂಥ, ಮಾನವ ಕುಲ ಒಂದೇ ಅಂತಕ್ಕಂತಹ ಸಂದೇಶವನ್ನು ಬಸವಣ್ಣನವರು ಸಾರಿದರು. ಅದರಲ್ಲಿ ಒಂದು ವಿಶೇಷತೆ, ಕೊಲ್ಲುವನೆ ಮಾದಿಗ ವಲಸು ತಿಂಬವನೆ ವಲಯ, ಇವುಗಳು ನಿಮಗೆ ಇದೆ. ಆದರೂ ಸಹ ಬಸವಣ್ಣನವರು ಪ್ರತಿಯೊಬ್ಬರು ನಮ್ಮವರು ಅಂತಕ್ಕಂಥ ಯಾರು ಸಂಸ್ಕಾರವನ್ನು ಹೊಂದಿರ್ತಾರೋ ಅವರೆಲ್ಲರೂ ಸಹ ಲಿಂಗ ಕಟ್ಟಿದವರೆಲ್ಲ ಸಂಗಮನಾಥ ಅಂತಕ್ಕಂಥ ಒಂದು ಬಸವಣ್ಣನವರ ಸಂದೇಶದ ಮೂಲಕವಾಗಿ ಬಸವಾದಿ ಶಿವಶರಣರ ಸಂದೇಶವನ್ನು ಅಷ್ಟು ಸುಲಭಕರವಾಗಿರ್ತಕ್ಕಂಥದ್ದೆಲ್ಲ ಸಂದೇಶವನ್ನು ಸಾರ್ತಕ್ಕಂಥದ್ದಾಗಿರ್ಬೋದು, ಕಾರ್ಯಾಚರಣೆಗೆ ತರತಕ್ಕಂಥದ್ದು ವ್ಯವಸ್ಥೆ ಇರಬಹುದು. ಇವತ್ತು ಗುರುಗಳವರು ಮಠದ ಪರಂಪರೆಯಲ್ಲಿ ಬೇಕಾದಷ್ಟು ಆಚರಣೆಗಳಿದ್ದು ಆ ಆಚರಣೆಯ ಪದ್ಧತಿಗಳನ್ನು ಸರ್ವರಿಗೂ ಅನ್ವಯ ಆಗುವ ರೀತಿ ಒಳಗ ಮೊದಲು ಲಿಂಗಭೇದ, ಮುರುಘಾ ಮಠದೊಳಗ ಕತ್ತರಗದ್ದಿಗೆಗೆ ಹೆಣ್ಣುಮಕ್ಕಳು ಪ್ರವೇಶ ಇಲ್ಲದೆ ಇರತಕ್ಕಂಥದ್ದನ್ನು ಪ್ರವೇಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಪೂಜ್ಯರು ಮೊದಲನೇದು ತಂದುಕೊಟ್ಟರು. ಲಿಂಗಭೇದವನ್ನು ಒಡೆದಾಡ್ತಕ್ಕಂಥ ವ್ಯವಸ್ಥೆಯನ್ನು, ಇನ್ನು ವರ್ಗಭೇದ, ವರ್ಣಭೇದ, ಜಾತಿ ಭೇದ ಇವೆಲ್ಲವನ್ನು ಸಹ ದೂರ ತಳ್ಳತಕ್ಕಂಥ ಕೆಲಸ ಪೂಜ್ಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದೊಳಗ ಸಮಾನತೆಯನ್ನು ತರತಕ್ಕಂತಹ ಸಂಯಮದಿಂದ ಎಲ್ಲರೂ ಸಹ ಜೀವನ ನಡೆಸಲಿ, ಸಮಪಾಲು ಸಮಬಾಳ್ವೆ ಅಂತಕ್ಕಂಥ ಬದುಕನ್ನು ನೆರವೇರಿಸಲಿ ಎನ್ನುವ ಹಿತದೃಷ್ಟಿಯಿಂದ ಪೂಜ್ಯರು ಹಲವಾರು ಕಾರ್ಯಗಳನ್ನು ತರತಕ್ಕಂಥ ವ್ಯವಸ್ಥೆ. ಅಷ್ಟೇ ಅಲ್ಲ, ಸರ್ವ ಜನಾಂಗಕ್ಕೂ ಸಹ ಅಂಗೈಯೊಳಗ ಲಿಂಗವನ್ನು ಕೊಡ್ತಕ್ಕಂತಹ ಕೆಲಸ 12ನೇ ಶತಮಾನದ ಬಸವಣ್ಣರೇನು ಮಾಡಿದ್ರು, 21ನೇ ಶತಮಾನದಲ್ಲಿ ಸರ್ವರಿಗೂ ಲಿಂಗಧಾರಣೆಯನ್ನು ಮಾಡತಕ್ಕಂಥ ಕೆಲಸ ಪೂಜ್ಯರು ಮಾಡಿ. ಇವತ್ತು ಸಹಜ ಶಿವಯೋಗದೊಳಗ ಎಲ್ಲರಿಗೂ ಸಹ ಲಿಂಗ ಕೊಡ್ತಕ್ಕಂಥ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆ. ಒಂದು ಲಿಂಗವನ್ನು ಪೂಜೆಯನ್ನು ಮಾಡಬೇಕಂದ್ರ, ಲಿಂಗಾಯತರು ಪೂಜ್ಯರು ಪೂಜೆಯನ್ನು ಮಾಡಬೇಕಂದ್ರ ಅಥವಾ ಮಠಾಧೀಶರು ಮಾಡಬೇಕಂದ್ರ 4 ಗೋಡೆ ಮಧ್ಯದಲ್ಲಿ ಅವರು ಪೂಜೆ ಮಾಡತಕ್ಕಂತಹ ಲಿಂಗವನ್ನು ಯಾರು ನೋಡಬಾರದು ಅಂತಕ್ಕಂತಹ ಒಂದು ಆ ಆಚರಣೆಯನ್ನು ತೆಗೆದಾಕಿ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಪೂಜ್ಯರು ಮೊದಲು ಅದನ್ನು ತಂದಿರತಕ್ಕಂಥದ್ದನ್ನು ನಾವು ನೀವು ನೋಡ್ತಾ ಇದ್ವಿ. ಇದೇ ರೀತಿಯಾಗಿ ಕೇವಲ ಲಿಂಗಾಯತರ ಅಷ್ಟೇ ಲಿಂಗ ಕಟ್ಟತಕ್ಕಂಥದ್ದಲ್ಲ, ಸರ್ವರಿಗೂ ಬಸವಣ್ಣನವರ ಲಿಂಗ ಕೊಟ್ಟಿರ್ತಕ್ಕಂಥದ್ದು, ಇದು ಸರ್ವ ಜಾತಿಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನುವ ಹಿತದೃಷ್ಟಿಯಿಂದ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಪೂಜ್ಯರನ್ನು ಮಾಡಿದರು, ಮೇದಾರ ಕೇತಯ್ಯ ಪೀಠಕ್ಕೆ ಪೂಜ್ಯರನ್ನು ಮಾಡಿದರು ಲಿಂಗಧಾರಣೆಯನ್ನು ಮಾಡಿ. ಅದೇ ರೀತಿಯಾಗಿ ಗೊಲ್ಲ ಸಮಾಜಕ್ಕೂ ಸಹ ಪೀಠಾಧಿಪತಿಗಳನ್ನು ಮಾಡಿದರು. ಛಲವಾದಿ ಪೀಠಕ್ಕೆ ಸ್ವಾಮೀಜಿಯವರನ್ನು ಮಾಡಿದರು ಲಿಂಗ ಕೊಟ್ಟು. ಹಂಗೇ ಮಾಡಲಿಲ್ಲ, ಲಿಂಗವನ್ನು ಕೊಟ್ಟು ಮಾಡಿದರು. ಸರ್ವ ಜನಾಂಗಕ್ಕೂ ಸಹ ಲಿಂಗವನ್ನು ಕೊಟ್ಟು ಆ ಮಡಿವಾಳ ಸಮಾಜ ಇರಬಹುದು, ಹಿಂದುಳಿದ ಸಮಾಜದ ಎಲ್ಲ
ಪೂಜ್ಯರನ್ನು ತಯಾರು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರಿಗೆ ಲಿಂಗ ದೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಕೈಗೊಂಡ್ರು ಪೂಜ್ಯರು. 4 ಗೋಡೆ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಲಿಂಗವನ್ನು ಸರ್ವರಿಗೂ ಸಹ ಸಮಬಾಳ್ವೆ ಅನ್ನುವ ಏನು ಶಬ್ದ ಇದೆಯಲ್ಲ ಅದಕ್ಕೆ ಅರ್ಥ ತರತಕ್ಕಂತಹ ಪೂಜ್ಯರು ಕೆಲಸವನ್ನು ಮಾಡ್ತಾ ಇದಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಅಷ್ಟೇ ಅಲ್ಲ ಮುಸ್ಲಿಮ್ಸ್ ಸಮುದಾಯಕ್ಕೂ ಸಹ ಲಿಂಗಧಾರಣೆಯನ್ನು ಮಾಡಿ ಕಾವಿ ದೀಕ್ಷೆಯನ್ನು ಕೊಟ್ಟು ಮಠಕ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ. ಇವತ್ತು ಗಂಗಾಪುರದಲ್ಲಿ ಶಕ್ಷವಲಿ ಎಂಬತಕ್ಕಂತಹ ಒಬ್ಬ ಮುಸ್ಲಿಮ್ಸ್ ಬಾಂಧವರಿಗೆ ಪೂಜ್ಯರು ಅವರಿಗೆ ದೀಕ್ಷೆಯನ್ನು ಕೊಟ್ಟರು, ಲಿಂಗ ದೀಕ್ಷೆಯನ್ನು ಕೊಟ್ಟರು, ಕಾವಿ ದೀಕ್ಷೆಯನ್ನು ಕೊಟ್ಟರು. ಅಲ್ಲಿ ಮಠಕ್ಕೆ ಮಠಾಧಿಪತಿಯನ್ನು ಮಾಡತಕ್ಕಂಥ ವ್ಯವಸ್ಥೆ ಪೂಜ್ಯರೇ ಆ ಪಟ್ಟಾಧಿಕಾರ ಸಂದರ್ಭದಲ್ಲಿ ದಯಮಾಡಿಸಿದ್ರು. ಈ ರೀತಿಯಾಗಿ ಸರ್ವ ಜನಾಂಗಕ್ಕೂ ಸಹ ಲಿಂಗಧಾರಣೆ ಮಾಡತಕ್ಕಂಥ ಸ್ವಾಮಿಗಳನ್ನು ಮಾಡತಕ್ಕಂಥ ಧರ್ಮ ಪ್ರಚಾರಕರನ್ನ ಮಾಡತಕ್ಕಂಥ ಕೇವಲ ಒಂದೇ ಪಂಗಡಕ್ಕೆ ಒಂದೇ ಸೀಮಿತವಾಗಿರತಕ್ಕಂಥ ವ್ಯವಸ್ಥೆ ಆಗಬಾರದು ಅಂತಕ್ಕಂಥ ಹಿತದೃಷ್ಟಿಯಿಂದ ಪೂಜ್ಯರು ಇಂಥ 10 ಹಲವು ಕಾರ್ಯಗಳನ್ನು ಕೈಗೊಂಡಿರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದೀವಿ. ಇನ್ನು ಗಂಡ ಸತ್ತಿರ್ತಕ್ಕಂತಹ ವಿಧಿವಿಗೆ ಮದುವೆ ಮಾಡ್ತಕ್ಕಂಥದ್ದು ಮತ್ತು ದೇವರ ಹೆಸರಿನಲ್ಲಿ ದೇವದಾಸಿರೆಯನ್ನು ಬಿಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ದೇವದಾಸಿರೆಯನ್ನು ತೆಗೆದು ಅವರದೇ ಆಗಿರ್ತಕ್ಕಂಥ ಒಂದು ಬಾಳ ಐತೆ ಅಂತ ತಿಳ್ಕೊಂಡು ಅವರ ಜಡೆಗಳನ್ನು ಕಟ್ ಮಾಡಿ ಈ ಸಂಪ್ರದಾಯನ ತೊಡೆದಾಕಿ ನೆಮ್ಮದಿ ಆಗಿರ್ತಕ್ಕಂತಹ ಬದುಕನ್ನು ಕಟ್ಟಿಕೊಳ್ಳ್ರಿ, ಹಲವಾರು ಸಾಂಕ್ರಾಮಿಕ ರೋಗಗಳಿಗೆ ಬಳಲಿ ಬಡತನದೊಳಗೆ ಬೆಂದು ಈ ಶೋಷಣೆಗೆ ಒಳಗಾಗ್ತಕ್ಕಂಥ ವ್ಯವಸ್ಥೆ ನೀವು ಕೈಗೊಳ್ಳಬಾಡ್ರಿ, ದಿನನಿತ್ಯನ ನೋವನ್ನು ಅನುಭವಿಸಬಾಡ್ರಿ ಮತ್ತೊಬ್ಬರಿಂದ ಅಂತಕ್ಕಂಥ ಹಿತದೃಷ್ಟಿಯಿಂದ ಅವರಿಗೂ ಸಹ ಬಾಳನ್ನು ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆ ಪೂಜ್ಯರು ಆ ಕಾರ್ಯವನ್ನು ಬೇಕಾದಷ್ಟು ಮಾಡಿದ್ದಾರೆ. ಅಷ್ಟೇ ಅಲ್ಲ, ದುಶ್ಚಟದಿಂದ ದೂರ ಇರಿ. ಬೆಳಿಗ್ಗೆ 6 ಗಂಟೆಗೆ ಪಾದಯಾತ್ರೆಯನ್ನು ಕೈಗೊಳ್ಳತಕ್ಕಂಥ ವ್ಯವಸ್ಥೆ ನಾವೇನು ಗುರುಕುಲದ ಪೂಜ್ಯರ ಜೊತೆಗೆ ಇದ್ದಾಗ ಸಣ್ಣ ಹುಡುಗರಿದ್ದಾಗ ಕರ್ಕೊಂಡೋಗಿ ಏನು ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದೀವಿ. ಇವತ್ತಿಗೂ ಸಹ ಕಾರ್ಯಗಳನ್ನು ಕೈಗೊಂಡು ಇವತ್ತು ಧರ್ಮ ಪ್ರಚಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ. ಇದು ಕಲ್ಯಾಣದ ವ್ಯವಸ್ಥೆ ಅಷ್ಟು ಸುಲಭಕರವಾಗಿರ್ತಕ್ಕಂಥದ್ದಲ್ಲ. ಕಲ್ಯಾಣ ಅಂದ್ರ ಎಲ್ಲರೂ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥದ್ದು, ಸರ್ವರೂ ಸಹ ನಮ್ಮವರು ಅಂತಕ್ಕಂತಹ ಒಂದು ಭಾವನೆಯನ್ನು ಇಟ್ಟುಕೊಂಡು ಹೋಗ್ತಕ್ಕಂಥದ್ದು ಐತಲ್ಲ, ಅಷ್ಟು ಸುಲಭಕರವಾಗಿರ್ತಕ್ಕಂಥದ್ದಲ್ಲ. ಬಹಳ ಕಠಿಣ, ಬಹಳ ಕಷ್ಟ. ಜಾತಿ ಭೇದ, ವರ್ಗ ಭೇದ, ವರ್ಣಭೇದಗಳು ಏನದವಲ್ಲ, ಇವು ಮನುಷ್ಯನನ್ನು ಎಲ್ಲಿಲ್ಲದ ಹಿಂಸೆ ಕೊಡ್ತಕ್ಕಂತಹ ವ್ಯವಸ್ಥೆ, ಮಾನವ ಕುಲವನ್ನು ನಾಶ ಮಾಡ್ತಕ್ಕಂಥ ವ್ಯವಸ್ಥೆ ನೋಡ್ತಾ ಇದ್ರಿ ಇವತ್ತು ದಿನನಿತ್ಯ ಟಿವಿ ಒಳಗ, ಮಾಧ್ಯಮದೊಳಗ. ನಮ್ಮ ಧರ್ಮ ಹೆಚ್ಚು, ನಮ್ಮ ಸಂಪ್ರದಾಯ ಹೆಚ್ಚು. ಸಂಪ್ರದಾಯಕ್ಕೆ ಮನುಷ್ಯ ಎಷ್ಟು ಬಲಿಯಾಗ್ತಾ ಅದನ, ಇವತ್ತು ಮಹಿಳೆಯರು ಎಷ್ಟು ಬಲಿಯಾಗ್ತಾ ಅದರ, ಇಡೀ ಒಂದು ರಾಷ್ಟ್ರವೇ ಬಲಿ ಕೊಡ್ತಕ್ಕಂಥ ವ್ಯವಸ್ಥೆ ನೀವು ದಿನನಿತ್ಯನು ಟಿವಿ ಒಳಗೆ ನೋಡ್ತಾ ಇದ್ರಿ. ಅಂತಹ ಸಂಪ್ರದಾಯ ಇರೋದು ಬೇಡ, ಆ ಪದ್ಧತಿಗಳು ಬೇಡ. ನಾವೆಲ್ಲರೂ ಒಂದೇ ಅಂತಕ್ಕಂತಹ ಬಸವಣ್ಣನವರ ಸಂದೇಶದ ಪ್ರಕಾರವಾಗಿ ಇವನಾರವ ಬಹಳ ಚಂದಾಗಿ ವಚನವನ್ನು ನಾವೆಲ್ಲರೂ ಸಹ ಕೇಳಿದ್ವಿ. ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆ ಒಗ್ಗೂಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಮ್ಮದಾಗಬೇಕು ಅಂತಕ್ಕಂಥ ಇದ್ರ ದೃಷ್ಟಿಯಿಂದ ಪೂಜ್ಯರು ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದಾರ. ನಮ್ಮಂತ ಧರ್ಮ ಪ್ರಚಾರಕರನ್ನು ತಯಾರು ಮಾಡಿದ್ದಾರ. ನಾಡಿನಾದ್ಯಂತ ಇವತ್ತು ಬಸವ ತತ್ವ ಎಲ್ಲ ಜನಾಂಗಕ್ಕೂ ಹೋಗ್ತಾ ಇದೆ ಅಂದ್ರ ಅದಕ್ಕೆ ಬಹಳಷ್ಟು ಕರ್ನಾಟಕದೊಳಗ 3/4% ಪೂಜ್ಯ ಶಿವಮೂರ್ತಿ ಮುರುಘರಾಜೇಂದ್ರ ಸ್ವಾಮೀಜಿ ಅವರದಿದೆ. ಎಲ್ಲರೂ ಹೇಳ್ತಾ ಇದ್ರು ಬಸವ ತತ್ವ, ಎಲ್ಲಾ ಮಠಾಧೀಶರು ಹೇಳ್ತಾ ಇದ್ರು, ಎಲ್ಲರೂ ಹೇಳ್ತಾರೆ. ಆದ್ರೆ ಅನುಕರಣೆಯ ವ್ಯವಸ್ಥೆ, ಆಚರಣೆಯ ವ್ಯವಸ್ಥೆ, ಪೂಜ್ಯರು ಆಚರಣೆ ಮಾಡಿದ್ರು, ಇವತ್ತೆಲ್ಲರೂ ಸಹ ಅನುಕರಣೆ ಮಾಡ್ತಾ ಇದಾರ. ಆದ್ರೆ ಆಚರಣೆಯ ಸಂದರ್ಭದೊಳಗ ಮುರುಘಾ ಮಠದ ಸ್ವಾಮಿಗಳು ಅಂದ ತಕ್ಷಣ ನಾವು ಬಸ್ನಾಗ ಎಲ್ಲಾರ ಓದಿದ್ರೆ ಒಂಥರ ನೋಡ್ತಾರೆ, ನೀವು ಯಾವ ಜಾತಿಯರ ಅಂತ ಕೇಳ್ತಾರೆ. ಇವತ್ತು ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ, ಬಸವ ತತ್ವ ಅಷ್ಟು ಪ್ರಚಲಿತಕ್ಕೆ ಬಂದಿದೆ. ನಾವು ಮುರುಘಾ ಮಠದಾರ ಅಂದ್ರೆ ಇವತ್ತು ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ. ಯಾಕೆ ಹೇಳ್ರಿ, ಬಸವಣ್ಣನವರ ತತ್ವ, ಬಸವಣ್ಣನವರ ವಿಚಾರ ಇವತ್ತೆಲ್ಲರಿಗೂ ಸಹ ಮನೆ ಮತ್ತು ಮನೆಗಳಿಗೆ ಮುಟ್ಟಿದೆ. ಆ ಕೆಲಸ ಪೂಜ್ಯರು ಇವತ್ತು ಕರ್ನಾಟಕದೊಳಗ ಭಾರತ ದೇಶದಾದ್ಯಂತ ಹೊರದೇಶಗಳಿಗೆ ತತ್ವವನ್ನು ಕೊಂಡೊಯ್ತಕ್ಕಂಥ ವ್ಯವಸ್ಥೆ ಪೂಜ್ಯರು ಮಾಡಿದರ. ಅವರ ಹಗಲಿರಳು ಪರಿಶ್ರಮ ಇವತ್ತು ನಾಡಿನ ಶಾಂತಿ, ನಾಡಿನೊಳಗ ಸರ್ವರಿಗೂ ಸಹ ಸಮಪಾಲು ಸಮಬಾಳ್ವೆ ಅಂತಕ್ಕಂಥ ವ್ಯವಸ್ಥೆ, ಶಾಂತಿಯುತವಾಗಿರ್ತಕ್ಕಂಥ ಬದುಕು ನಡೆಸಲಿಕ್ಕೆ ಪೂಜ್ಯರದ ಒಂದು ಈ ಕರ್ನಾಟಕದೊಳಗ, ಈ ಭಾರತ ದೇಶದೊಳಗ ಅವರದೇ ಆಗಿರ್ತಕ್ಕಂಥ ಶ್ರಮ ಇದೆ. ಮುರುಘಾ ಮಠದ ಶ್ರಮ ಇದೆ.
ಅಂತಹ ಸಂಪ್ರದಾಯಬದ್ಧವಾಗಿರತಕ್ಕಂಥ ಮಠವನ್ನು ಇವತ್ತು ಸರ್ವರಿಗೂ ಸಹ ಇದು ಮಠ, ಸರ್ವ ಜನಾಂಗಕ್ಕೂ ಇದು ಮಠ ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥ ಪೂಜ್ಯರು ನಾವು ಯಾವತ್ತಿಗೂ ಸಹ ಮರೆಯಲಿಕ್ಕೆ ಆಗೋದಿಲ್ಲ. ಇಂಥ ಪೂಜ್ಯರು ಅದಕ್ಕೆ ಮಹಾತ್ಮರು ಅಂತ ಈ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಮಸೂದಿಗೆ ಹೋಗಿ ಕಾರ್ಯಕ್ರಮ ನೆರವೇರಿಸಿ ಬಂದರು. ಎಷ್ಟು ಭಾವೈಕ್ಯತೆಯ ವ್ಯವಸ್ಥೆ ಹಿಂಗಿರಬೇಕಾಗುತ್ತೆ. ಎಲ್ಲಾ ಮಠಾಧೀಶರು ಈ ರೀತಿಯ ಭಾವೈಕ್ಯತೆ ಇತ್ತಂದ್ರೆ ನಿಜವಾಗಲೂ ಎಲ್ಲಿಯೂ ಸಹ ಗಲಾಭೆಗಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರೂ ಶಾಂತಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ಶಾಂತಿ ದೂತದ ವ್ಯವಸ್ಥೆ ಮತ್ತೊಂದು ಹೆಸರು ಅಂದ್ರೆ ಶಿವಮೂರ್ತಿ ಮುರುಘರಾಜೇಂದ್ರ ಶರಣರು. ಯಾರೇ ಒಡೆದಾಡ್ಲಿ, ಯಾರೇ ಎಲ್ಲೇ ಗಲಾಭೆಗಳಾಗಲಿ, ಬ್ಯಾಡಿಗೆ ಒಳಗೆ ಒಂದ್ಸಲ ಗಲಾಭೆಯಾಗಿತ್ತು, ಅಲ್ಲಿ ಏನೋ ಒಂದು ಮರ್ಡರ್ ಆಗಿತ್ತು, ಗಲಾಭೆಯಾಗಿ ಅಲ್ಲಿಯೂ ಸಹ ಪಾದಯಾತ್ರೆ ಮಾಡಿದ್ರು ವಾಲ್ಮೀಕಿ ಸಮಾಜದ ಗುರುಗಳು, ನಾವು ಸ್ವಾಮೀಜಿಯವರು. ಎಲ್ಲಿ ಗಲಾಭೆಯಾಗಿರುತ್ತೋ, ಎಲ್ಲಿ ಅಶಾಂತಿ ಇರುತ್ತೋ ಅಲ್ಲಿ ಪೂಜ್ಯರು ದಯಮಾಡಿಸಿ ನಾವಿದ್ದೇವೆ ಅಂತಕ್ಕಂಥ ಧೈರ್ಯ ತುಂಬತಕ್ಕಂತಹ ಕೆಲಸ ಇವತ್ತು ನಾಡಿನೊಳಗ ಯಾರಾದ್ರೂ ಪೂಜ್ಯರಿದ್ರ ಅದು ಶಿವಮೂರ್ತಿ ಮುರುಘರಾಜೇಂದ್ರ ಶರಣರು ಅಂತಕ್ಕಂಥದ್ದು ನಾವೆಂದೂ ಸಹ ಮರಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರತಿಯೊಬ್ಬರಿಗೂ ಸಹ ನಾವದಿವೆ ಅಂತಕ್ಕಂಥ ಧೈರ್ಯ ತುಂಬೋದೈತಲ್ಲ, ಅದು ಬಹುದೊಡ್ಡ ಕೆಲಸ. ಇವತ್ತು ಏನು ಮಳೆಯಿಂದ ಅನಾಹುತ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಜನಗಳಿಗೆ ಗೋಕಾಕ್ ಆ ನಾಡಿನೊಳಗ ಅಲ್ಲೆಲ್ಲ ಜನಗಳಿಗೆ ಧೈರ್ಯ ತುಂಬಿ ಏನು ಸಾಧ್ಯ ಆಗುತ್ತೋ ಮುರುಘಾ ಮಠದಿಂದ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲದೂ ಸಹ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆ, ಅನುಕೂಲ ಮಾಡುವ ರೀತಿ ಒಳಗೆ ಇವತ್ತು ಭಕ್ತರಿಗೆ ನೀವು ಕೊಡ್ರಪ್ಪ, ನೀವು ಅದಿರಿ, ನೀವು ಉಣ್ಣವರ ಜೊತೆಗೆ ಮತ್ತೊಬ್ಬರಿಗೆ ಉಣಿಸ್ರಿ ಅಂತಕ್ಕಂಥದ್ದು ಇವತ್ತು ಮುಸ್ಲಿಮ್ಸ್ ಬಾಂಧವರು ಪಾದ್ರಿಗಳು ಎಲ್ಲರೂ ಸೇರಿ, ಇವತ್ತು ಮುಸ್ಲಿಮ್ಸ್ ಬಾಂಧವರು ಸೇರಿ ಇವತ್ತು ಎಲ್ಲಾ ಜಾತಿಗೂ ಸಹ ಅನ್ನ ಕೊಡ್ತಕ್ಕಂಥ ಹಕ್ಕಿ ಏನು ಬೇಕಾದ ಸಲಕರಣೆಗಳು ಇವತ್ತು ಏನು ಚಿತ್ರದುರ್ಗದಿಂದ ಆ ಮಸೂತಿಯಿಂದ ಇವತ್ತು ಆ ನಾಡಿಗೆ ಹೋಗ್ತಾ ಇದ್ರು, ಉತ್ತರ ಕರ್ನಾಟಕಕ್ಕೂ ಹೋಗ್ತಾ ಇದ್ರು. ಅದಕ್ಕೆ ಪ್ರೇರಣೆ ಚಿತ್ರದುರ್ಗದ ಜಗದ್ರುಳು ಅಂತಕ್ಕಂಥ ಈ ಪೂಜ್ಯರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಶಾಂತಿ ದೂತರು ಹುಟ್ಟುವುದು ಅಷ್ಟು ಸುಲಭವಲ್ಲ, ನಾಡಿಗೆ ಬರುವುದು ಅಷ್ಟು ಸುಲಭವಲ್ಲ. ಮನೆತನದ ಜಗಳ ಬಗೆಹರಿಸುವುದೇ ಬಹಳ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಜಾತಿಯ ವ್ಯವಸ್ಥೆ, ಊರುಗಳಲ್ಲಿ ವೈಷಮ್ಯತೆಯ ವ್ಯವಸ್ಥೆ ಬಗೆಹರಿಸೋದು ಅಂದ್ರೆ ಅಷ್ಟು ಸುಲಭವಲ್ಲ. ಅಂಥದ್ರಲ್ಲಿ ಈ ಶಾಂತಿ ದೂತರಿಂದ ನಾವೆಲ್ಲರೂ ಸಹ ನಾವು ಶಾಂತವಾಗಿ ಸಮಾಧಾನದಿಂದ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಇಂಥ ಪೂಜ್ಯರ ಕೃಪಾಶೀರ್ವಾದ ಇವತ್ತು ನಾಡಿನ ಜನಗಳಿಗೆ ಬೇಕಾಗಿದೆ. ಇಂಥ ಪೂಜ್ಯರು ಬೇಕಾಗಿದೆ. ಇಂಥ ಪೂಜ್ಯರಿಗೆ ನಾವು ಸದಾ ಎಷ್ಟು ಚಿರಋಣಿ ಇದ್ರೂ ಸಹ ಸಾಲದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳುತ್ತಾ, ನೋಡ್ರಿ ಭಾವೈಕ್ಯತೆಯ ಮೂಲಕವಾಗಿ ಇವತ್ತು ಲಿಂಗಾಯತ ಸಮಾಜದ ಧರ್ಮ ಎಲ್ಲಿಗೆ ಬಂದಿದೆ ಅಂದ್ರ ಭಾವೈಕ್ಯತೆಯ ಧರ್ಮಕ್ಕೆ ಮುಸ್ಲಿಮ್ಸ್ ಸಮಾಜದವರಿಗೂ ಸಹ ಇವತ್ತು ಶಾಂತಿಯ ಎಳ್ಳಿಕೆ ಬಂದಿರತಕ್ಕಂಥದ್ದು ನೋಡಿದಂದ್ರ ಇದು ಎಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಇದು ನಿತ್ಯ ಕಲ್ಯಾಣ ಕಾಣ್ತೀವಿ ನಾವು. ಕಲ್ಯಾಣ ಎಲ್ಲಿ ಕಾಣಬೇಕಂದ್ರ ಮುರುಘಾ ಮಠದಲ್ಲಿ ಕಾಣಬೇಕಾಗತ್ತಂತೆ. ಅಂತಹ ಕಲ್ಯಾಣದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡತಕ್ಕಂಥ ಪೂಜ್ಯರಿಗೆ ಸದಾ ಚಿರಋಣಿಯಾಗಿರೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆಸಿ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತಹ ಭಕ್ತಾದಿಗಳಿಗೂ ಪೂಜ್ಯರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ನುಡಿಗೆ ವಿರಾಮ ಕೊಡ್ತಾ ಇದ್ದೀನಿ. ಸರ್ವರಿಗೂ ಶಿವಂಭವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಕಾಯಕವೇ ಕೈಲಾಸ ಎಂಬ ತತ್ವವನ್ನ ಪಾಲಿಸುತ್ತಾ ಜಾತ್ಯತೀತತೆ, ಅಸ್ಪೃಶ್ಯತೆ, ಕೋಮುವಾದ ಯಾವುದು ಕೂಡ ನಮ್ಮ ಸಮಾಜದಲ್ಲಿ ಬೇಡ, ಬಸವಣ್ಣನವರ ತತ್ವವನ್ನ ಪಾಲಿಸೋಣ ಮತ್ತು ಸ್ಮರಿಸೋಣ ಅಂತ ಸುಂದರವಾಗಿ ಮಾತಾಡಿ ಸರಳ ಜೀವನ ಉನ್ನತ ವಿಚಾರವನ್ನ ತಿಳಿಸ್ತಾ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ತ್ರಿವಿಧ ದಾಸೋಹಿಗಳು ಮತ್ತು ಶೂನ್ಯ ಪೀಠಾಧ್ಯಕ್ಷರು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ ಇವರನ್ನ ನೆನೆಯುತ್ತಾ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಅದ್ಭುತವಾಗಿ ಎಲ್ಲರ ಮನ ಸೆಳೆಯುವಂತೆ ಮಾತನಾಡಿದಂತ ಶ್ರೀ ಗುರುಬಸವ ಸ್ವಾಮಿಗಳು, ವಿರಕ್ತ ಮಠ, ರಾಣಿಬೆನ್ನೂರು ಇವರಿಗೆ ಧನ್ಯವಾದಗಳು ಮತ್ತು ಇವರ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ನಾನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಗೌರವಾನ್ವಿತರು ಆದಂತಹ أشهد أن لا
ಎರಡ್ 2021 ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮವನ್ನ ಕುರಿತು ಮತ್ತೋರ್ವ ಗೌರವಾನ್ವಿತರು ಆದಂತಹ ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆರೋಗ್ಯವೇ ಭಾಗ್ಯ ಅಂತ. ಯಾಕಂದ್ರೆ ಇವರು ವೃತ್ತಿಯಲ್ಲಿ ವೈದ್ಯರಾದವರು ಹಾಗೂ ಡಾಕ್ಟರ್ ಆರ್ ರಂಗನಾಥ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಚಿತ್ರದುರ್ಗ. ಇವರು ಕೂಡ ಈ ಕಾರ್ಯಕ್ರಮವನ್ನ ಕುರಿತು ಒಂದೆರಡು ಹಿತನುಡಿಗಳನ್ನ ಆಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಎರಡು 2021 ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ತ್ರಿವಿಧ ದಾಸೋಹಿಗಳು, ಶೂನ್ಯ ಪೀಠಾಧ್ಯಕ್ಷರು, ವರ್ಗಭೇದ, ವರ್ಣಭೇದ, ಜಾತಿ ಭೇದ ಎಲ್ಲ ಭೇದಗಳನ್ನು ಅಳಿಸುವಲ್ಲಿ ಪ್ರಥಮರಾಗಿ ಇವತ್ತು ನಮ್ಮ ಮುಂದೆ ನಿಂತಿರುವಂತಹ ಜಗದ್ದೂರು ಮುರುಘಾ ರಾಜೇಂದ್ರ ಬೃಹನ್ಮಠದ ಮುಖ್ಯಸ್ಥರು ಆಗಿರುವಂತಹ ಶಿವಮೂರ್ತಿ ಮುರುಘಾ ಶರಣರಲ್ಲಿ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಸಮ್ಮುಖ ವಹಿಸಿರುವಂತಹ ಶ್ರೀ ಗುರು ಬಸವ ಸ್ವಾಮಿಗಳೇ, ನಿಮ್ಮೆಲ್ಲರ ಎಲ್ಲ ಸರ್ವ ಧರ್ಮಗಳ ಹೃದಯೋನ್ಮುಖ ವ್ಯಕ್ತಿಯಾಗಿರುವಂತಹ ಅನ್ವರ್ ಪಾಷಾರವರೇ, ಅವರು ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ, ದೊಡ್ಡವರಲ್ಲೂ ಮಕ್ಕಳಾಗಿರ್ತಾರೆ. ಸೊ ಅದು ಅವರ ವಿಶೇಷ ಗುಣವನ್ನ ಸ್ವಾಮೀಜಿಗಳು ಗುರುತಿಸಿ ಇಂತಹ ಒಂದು ಅಭೂತಪೂರ್ವವಾದಂತಹ ಸರಳ ಮತ್ತು ಅರ್ಥಗರ್ಭಿತ ಒಂದು ಸಮಾರಂಭವನ್ನ ಇಲ್ಲಿ ಏರ್ಪಡಿಸಿರುವುದು ನಿಜವಾಗ್ಲೂ ನನಗೆ ಖುಷಿ ತಂದಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಸಾಕಷ್ಟು ಜನ ನನಗೆ ಗೊತ್ತಿರುವಂತಹ ಎಲ್ಲ ಸದ್ಧರ್ಮ ಭಕ್ತಾದಿಗಳೇ, ಎಲ್ಲ ಸ್ನೇಹಿತರೆ, ಹಿರಿಯ ಮತ್ತು ಕಿರಿಯ ಸ್ನೇಹಿತರೆ, ಸಾಹಿತ್ಯ ಮತ್ತು ಧಾರ್ಮಿಕ ಹಾಗೂ ಕಲಾಭಿಮಾನಿಗಳೇ, ಈಗಾಗಲೇ ನಾವು ಸ್ವಾಮೀಜಿಯವರ ನಾವು ಏನೇನು ಮಾತಾಡಬೇಕು ಅಂದ್ಕೊಂಡಿದ್ದು ಎಲ್ಲ ಸ್ವಾಮೀಜಿ ಮಾತಾಡ್ಬಿಟ್ಟಿದ್ದಾರೆ. ಆದಾಗ್ಯೂ ಕೂಡ ಈ ದಿನದ ಒಂದು ಏನು ಕ್ಯಾಪ್ಚರ್ ಇದೆ, ನಿತ್ಯ ಕಲ್ಯಾಣ, ಪ್ರತಿನಿತ್ಯ, ಪ್ರತಿದಿನ, ಪ್ರತಿಕ್ಷಣ ಕಲ್ಯಾಣ ಕಾರ್ಯಕ್ರಮಗಳನ್ನ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು ವಿಭಿನ್ನವಾಗಿ ಅವ್ರದೇ ಆದ ಒಂದು ರೀತಿನಲ್ಲಿ ಮಾಡ್ಕೊಂಡು ಬಂದಿರೋದು ನಮ್ಗೆ ನಿಮ್ಗೆಲ್ಲರಿಗೂ ಕೂಡ ಬಹಳಷ್ಟು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದಾರೆ. ಸೊ ಅವರು ಹಿಂದಿನ ದಿನಗಳಲ್ಲಿ ನಾವು ಮಾತಾಡ್ತಾ ಇದ್ವಿ,
ದೇವರು ಅಂದ್ರೆ ಈ ರೀತಿ ಇರಬೇಕು, ಈ ರೀತಿ ಇರ್ಬೇಕಂತ. ಅವರು ಕೂಡ ಈಗ ಎಲ್ಲ ಒಂದು ಅರ್ಹತೆಯನ್ನ ಹೊಂದಿರುವಂತಹ ನಡೆದಾಡುವ ದೇವರು ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಸರ್ವಜಾತಿಯ ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ, ಸಮಾಜಮುಖಿಯಾಗಿ ಮೂಢನಂಬಿಕೆಗಳನ್ನ ಹೋಗಲಾಡಿಸುವಂತಹ ಕೆಲಸಗಳನ್ನ ಅವರು ಮಾಡ್ತಾ ಇರೋದು ನಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ನಾವು ಕೂಡ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಅಭಿಮಾನಿ ಆಗಿರೋದ್ರಿಂದ ಸಾಹಿತ್ಯದಲ್ಲೂ ಕೂಡ ಅವರ ಬರವಣಿಗೆಗಳನ್ನು ಕೂಡ ನಾನು ಸಾಕಷ್ಟು ಓದಿದ್ದೇನೆ, ಗಮನಿಸಿದ್ದೇನೆ. ಸೊ ಅದರಲ್ಲೂ ಕೂಡ ತಮ್ಮ ನೈಪುಣ್ಯತೆ, ಧಾರ್ಮಿಕ ವಿಚಾರಗಳು, ಅಚ್ಚುಕಟ್ಟಾದ ಬರವಣಿಗೆ ಎಲ್ಲದೂ ಕೂಡ ಯಾವುದ್ರಲ್ಲೂ ಕೂಡ ಅವರು ಯಾರಿಗೂ ಕೂಡ ಕಡಿಮೆ ಇಲ್ಲ, ಒಂದು ಮೆಟ್ಟಿಲು ಮೇಲಿದ್ದಾರೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ನಮ್ಮ ಅನ್ವರ್ ಪಾಷಾರವರು, ಅವ್ರ ಬಗ್ಗೆ 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗೆಲ್ಲ ನೀವು ಓದಿದ್ರಿ, ಅವ್ರು ಏನೆಲ್ಲ ಎಲ್ಲ ಕ್ಲಬ್ ಅಲ್ಲಿ ಇದ್ದಾರೆ, ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ, ಎಲ್ಲರ ಜೊತೆಗೂ ಬೆರೀತಾರೆ. ಎಲ್ಲಾ ಕಾರ್ಯಕ್ರಮಗಳಲ್ಲೂ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಎಲ್ಲರ ಜೊತೆಗೂ ಬೆರೆಯುವಂತಹ ನಾನು ನೋಡಿದಂತಹ ಅಪರೂಪದ ವ್ಯಕ್ತಿ ಅನ್ವರ್ ಪಾಷಾ ಅವರು. ನಾವು ಯಾವಾಗ ಹೋದ್ರು ಕೂಡ, ಸಣ್ಣ ಉದಾಹರಣೆ, ನನ್ನ ಮಗಳು ಹೋದ್ರು ಕೂಡ ಮೇಡಮ್ ಅವರೇ ಅಂತ ಮಾತಾಡಿಸ್ತಾರೆ. ಸೊ ಅಷ್ಟೊಂದು ಮುಗ್ಧತೆ ಇರುವಂತಹ, ಅಷ್ಟೊಂದು ನಿಷ್ಕಲ್ಮಶ ಹೃದಯವಂತಿಕೆ ಇರುವಂತಹ ವ್ಯಕ್ತಿ ಅವರು. ಸೊ ಇದನ್ನ ಪ್ರತಿಯೊಬ್ರು ನಾವು ನೀವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಎಲ್ಲರಿಗೂ ಅದು ಬರಲ್ಲ, ಸಾಧ್ಯನೇ ಇಲ್ಲ. ಯಾರಲ್ಲಿ ಏನು ಉತ್ತಮವಾದಂತ ಗುಣ ಇರುತ್ತೆ ಅದನ್ನ ನಾವು ಅಳವಡಿಸ್ಕೊಳ್ಳೋಂತ ವ್ಯವಸ್ಥೆ, ಅಂತ ವ್ಯವಧಾನ ನಮ್ಗೆ ಇರಬೇಕಾಗ್ತದೆ. ಸೊ ಅಷ್ಟನ್ನ ನಾವು ಮಾಡಿದ್ರೆ ಸಾಕು, ಮುಂದಿನ ಪೀಳಿಗೆಗೆ ಉತ್ತಮವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ ಒಂದು ಮಾರ್ಗದರ್ಶನ ನೀಡುವಂತಹ, ಸಲಹೆ ನೀಡುವಂತಹ ಶಕ್ತಿ ನಮಗೆ ಬರುತ್ತೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ಸೊ ಇದನ್ನು ಮುಂದುವರೆದು ಇಲ್ಲಿ ಬುಕ್ ನೋಡ್ತಾ ಇದ್ದೆ, ಹೆಲ್ತ್ ಅಂಡ್ ವೆಲ್ನೆಸ್ ಸೀಕ್ರೆಟ್ಸ್ ದಟ್ ವಿಲ್ ಚೇಂಜ್ ದ ಲೈಫ್ ಅಂತ. ಸಾಕಷ್ಟು ತ್ರಿವಿಧ ದಾಸೋಹಿಗಳು ಅಂತ ನಾವಾಗ್ಲೇ ಕರೆದ್ವಿ. ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದಂತಹ ಸಮಾಜಮುಖಿ ಮತ್ತು ಬಡವರಿಗೆ, ಅದರಲ್ಲೂ ಕೋವಿಡ್ ಮೊದಲನೇ ಮತ್ತು 2ನೇ ಅಲೆಯ ಸಂದರ್ಭದಲ್ಲಿ ಪರಮ ಪೂಜ್ಯರು ಸಾಕಷ್ಟು ಸಹಕಾರ, ಸಲಹೆ ಮತ್ತು ಸಾಕಷ್ಟು ಉದಾರ ಮನಸ್ಸಿನಿಂದ ಎಷ್ಟೋ ಜನಕ್ಕೆ ಉಚಿತವಾಗಿ ಚಿಕಿತ್ಸೆ ಕೊಡುವಲ್ಲಿ ಕೂಡ ಕಾರಣೀಭೂತರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಹೊಂದಿದೆ. ಈ ರೀತಿ ಅನೇಕ ರೀತಿಯಲ್ಲಿ ಸಮಾಜಮುಖಿ, ನಮ್ಮಲ್ಲೇ ಒಬ್ಬರಾಗಿ ಕೆಲಸ ಮಾಡುವಂತಹ, ಪ್ರತಿನಿತ್ಯ ಕಾಯಕವನ್ನ ಮಾಡುವಂತಹ ಕೆಲಸ ಮುರುಘಾ ಶರಣರು ಮಾಡ್ತಾ ಇದ್ದಾರೆ. ಸೊ ಇವತ್ತು ಅಪೂರ್ವ ಮತ್ತು ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹೆಸರನ್ನ ನೋಡಿದೆ, ಸಮತೋಲನ. ಅದನ್ನ ಸಾಧಿಸೋದು ಮತ್ತು ಅದರ ಪ್ರಯೋಜನ ನಮಗೆ ಗೊತ್ತು. ಸಾಧನೆ ಮಾಡೋದು ಇಂಥ ಪೀಠಾಧ್ಯಕ್ಷರಿಗೆ ಮತ್ತು ಇಂತಹ ಮಹಾನ್ ಭಾವರಿಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನಮ್ಗೆ ನಿಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಸಮತೋಲನೆ, ಈಕ್ವಲಿಬ್ರಿಯಂ ಬಹಳ ಕಷ್ಟ, ಮ್ಯಾನೇಜ್ಮೆಂಟ್ ಬಹಳ ಕಷ್ಟ. ಸೊ ನಮ್ಗೆಲ್ಲ ಅಷ್ಟೆಲ್ಲ ಶಕ್ತಿ ಬೇಕಂದ್ರೆ ನಾವು ಅಷ್ಟೊಂದು ಡೆಡಿಕೇಟ್ ಮಾಡಬೇಕಾಗುತ್ತೆ ಜೀವನವನ್ನ. ಸೊ ನಮ್ಮ ಜೀವನ ಶೈಲಿಯನ್ನೇ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಸೊ ಅಂತಹ ಕೆಲಸಗಳನ್ನ, ಅಂತಹ ಮಾರ್ಗದರ್ಶನವನ್ನ, ಅದನ್ನ ಫಸ್ಟ್ ಅಳವಡಿಸಿಕೊಂಡು ಅನುಕರಣೆ ಮಾಡಿ ಮತ್ತೊಬ್ಬರಿಗೆ ಮಾರ್ಗದರ್ಶನ ನೀಡ್ತಿರುವಂತಹ ಸ್ವಾಮೀಜಿಯವರು ನಿಜವಾಗ್ಲೂ ಕೂಡ ಮಹಾನ್ ಪುರುಷರೇ ಹೌದು. ಅದೇ ರೀತಿ ಇವನಾರವ ಬಹಳ ತುಂಬಾ ಸೊಗಸಾಗಿ ವಚನ ಪಠಿಸಿದ್ರು, ತುಂಬಾ ಚೆನ್ನಾಗಿ ಬಂತು. ಸೊ ಇದನ್ನು ಕೂಡ ಅಕ್ಷರಶಃ ಅವರು ಅಳವಡಿಸಿಕೊಂಡು ಅನುಷ್ಠಾನ ಮಾಡಿರೋದು ಕೂಡ ಇವತ್ತು ನಾವು ನಮ್ಮ ಮುಂದೆ ನಿದರ್ಶನವಾಗಿ ಇಲ್ಲೇ ಕುಂತಿದ್ದಾರೆ ಅಂತ ಹೇಳೋದಕ್ಕೆ ಇನ್ನೂ ನನಗೆ ಹೆಮ್ಮೆ ಅನ್ಸುತ್ತೆ. ಸೊ ಇದೇ ರೀತಿ ಅನೇಕ ಸಮಾಜಮುಖಿ ಕೆಲಸಗಳನ್ನ, ಸಾಮಾಜಿಕ ಪಿಡುಗುಗಳನ್ನ ತೊಳ್ಳಾಡಿಸುವ ದೃಷ್ಟಿನಲ್ಲಿ, ಜಾತಿ ಭೇದವನ್ನ ನಿರ್ಮೂಲನೆ ಮಾಡುವ ದೃಷ್ಟಿನಲ್ಲಿ, ಆರೋಗ್ಯ ವ್ಯವಸ್ಥೆಯನ್ನ ಉತ್ತಮಪಡಿಸುವಂತ ಮತ್ತು ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಬಹಳಷ್ಟು ಉತ್ತಮವಾದಂತ ಕೆಲಸ ಮಾಡಿದ್ದಾರೆ. ಅನ್ವರ್ ಪಾಷಾ ಅವರು ಇವತ್ತು ಇಲ್ಲಿ ಆರ್ಗನೈಸ್ ಮಾಡಿ, ಅವರು ಕೂಡ ಕೇಂದ್ರ ಬಿಂದುವಾಗಿ ತಮ್ಮೆಲ್ಲರ ಮುಂದೆ ಇಂಥ ಒಂದು ಕಾರ್ಯಕ್ರಮವನ್ನ, ಪ್ರಾಯೋಜಕತ್ವವನ್ನು ಪಡೆದಿರೋದು ತುಂಬಾ ಸಂತೋಷದ ವಿಷಯ ಅಂತ ನಾನು ಕೂಡ ಭಾವಿಸ್ತಾ, ನಾವು ದೇವರು 2 ಆಪ್ಷನ್ ಕೊಟ್ಟಿದ್ದಾನೆ, ಒಂದು ಕೊಟ್ಟೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ನಾನು ಹೇಳ್ತಾ ಇರ್ತೀನಿ ಇದನ್ನು, ನಮ್ಗೆ ತಗೊಂಡೋಗಂತ ಆಪ್ಷನ್ ಇಲ್ಲ. ಅದಕ್ಕೆ ಒಳ್ಳೇದನ್ನ ಕೊಡೋಣ, ಒಳ್ಳೇದನ್ನ ಬಿಟ್ಟು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮರದ ಮೇಲೆ ಕೂತ ಹಕ್ಕಿಗೆ ತಾ ಬೀಳುವ ಭಯ ಎಂದೂ ಇರುವುದಿಲ್ಲ. ಯಾಕೆಂದರೆ ಆ ಹಕ್ಕಿ ನಂಬಿರುವುದು
ತನ್ನ ರೆಕ್ಕೆಯನ್ನೇ ಹೊರತು ಯಾವ ಕೊಂಬೆಯನ್ನಲ್ಲ. ಅಂದ್ರೆ ಪ್ರತಿಯೊಬ್ಬರೂ ಕೂಡ ಬೇರೆ ಯಾರನ್ನು ನಂಬದೆ ತಮ್ಮ ಆತ್ಮವಿಶ್ವಾಸವನ್ನ ನಂಬಬೇಕು. ಹಾಗೆ ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ, ಇರುವುದು ಒಂದೇ ಜಾತಿ, ಅದೊಂದು ಮನುಕುಲ ಎಂದು ಹೇಳಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರನ್ನ ನೆನೆದು ಈ ಕಾರ್ಯಕ್ರಮಕ್ಕೆ ತುಂಬಾ ಸೊಗಸಾಗಿ ಮಾತನಾಡಿದಂತಹ ಡಾಕ್ಟರ್ ಆರ್ ರಂಗನಾಥ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಚಿತ್ರದುರ್ಗ, ಇವರಿಗೆ ಮನಪೂರ್ವಕ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಸ್ವಾಮೀಜಿಯವರೇ ಬರೆದಿರುವಂತಹ, ಶರಣರು ಬರೆದಿರುವಂತಹ ಆ ಜಾತಿ ಈ ಜಾತಿ ಎಂಬ ಒಂದು ಹಾಡನ್ನ. ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ, ಉಳಿದು ಬರಲಿ ಒಂದೇ ಮಾನವ ಜಾತಿ. ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ, ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ, ಉಳಿದು ಬರಲಿ ಒಂದೇ ಮಾನವ ಜಾತಿ, ಉಳಿದು ಬರಲಿ ಒಂದೇ ಮಾನವ ಜಾತಿ. ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ. ಹಲವು ದೇಶದ ಜನರು ಬದುಕುವ ಭೂಮಿಯು ಒಂದೇ, ಒಣಗಿದ ಬಾವಿಯ ತಣಿಸಲು ಇರುವ ನೀರು ಒಂದೇ, ಬಗೆ ಬಗೆ ಜೀವಿಯು ಉಸಿರಾಡುವ ಗಾಳಿಯು ಒಂದೇ, ಬಗೆ ಬಗೆ ಜೀವಿಯು ಉಸಿರಾಡುವ ಗಾಳಿಯು ಒಂದೇ, ಎಲ್ಲರ ಮನೆಯೊಳು ಹುರಿಯುತ್ತಿಹ ಬೆಂಕಿಯು ಒಂದೇ, ಎಲ್ಲರ ಮನೆಯೊಳು ಉರಿಯುತ್ತಿಹ ಬೆಂಕಿಯು ಒಂದೇ, ಬೆಂಕಿಯು ಒಂದೇ, ಬೆಂಕಿಯು ಒಂದೇ. ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ, ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ. ಸರ್ವಗಳು ಹರಿಯುತ್ತಿಹ ರಕ್ತದ ಬಣ್ಣ ಒಂದೇ, ಲೋಕಾದಿ ಲೋಕಗಳನ್ನು ಸೃಷ್ಟಿಸಿದ ಬಯಲೊಂದೇ, ಮಾನವರೆಲ್ಲ ಹುಟ್ಟಿ ಬರುವ ರೀತಿಯು ಒಂದೇ, ಮಾನವರೆಲ್ಲ ಹುಟ್ಟಿ ಬರುವ ರೀತಿಯು ಒಂದೇ, ಜೀವ ಸಂಕುಲವನ್ನು ಇಲ್ಲವಾಗಿಸುವ ಮರಣವು ಒಂದೇ, ಜೀವ ಸಂಕುಲವನ್ನು ಇಲ್ಲವಾಗಿಸುವ ಮರಣವು ಒಂದೇ, ಮರಣವು ಒಂದೇ, ಮರಣವು ಒಂದೇ. ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ, ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ. ಕಣ್ಣೆರಡಾದರೂ ಕಾಣುವ ತೋಟ ಎಂದು ಒಂದೇ, ಕಾಲುಗಳು ಎರಡಾದರೂ ಓಟ ಮಾತ್ರ ಒಂದೇ, ಕಿವಿಗಳೆರಡಾದರೂ ಕೇಳುವ ಶಬ್ದ ತಾನೊಂದೇ, ಕಿವಿಗಳೆರಡಾದರೂ ಕೇಳುವ ಶಬ್ದ ತಾನೊಂದೇ, ಪದಾರ್ಥ ಹಲವಾದರೂ ನೋಡಿ ಬರುವ ಚೈತನ್ಯ ಒಂದೇ, ಪದಾರ್ಥ ಹಲವಾದರೂ ನೋಡಿ ಬರುವ ಚೈತನ್ಯ ಒಂದೇ, ಬರುವ ಚೈತನ್ಯ ಒಂದೇ, ಬರುವ ಚೈತನ್ಯ ಒಂದೇ. ಆ ಜಾತಿ ಈ ಜಾತಿ ಎಲ್ಲ ತೊಲಗಲಿ, ಆ ಜಾತಿ ಈ ಜಾತಿ ಎಲ್ಲ
ಎಲ್ಲರ ಪ್ರವಚನಗಳು ಎಲ್ಲರ ಮಾತನಾಡಿದಂತಹ ಉತ್ತಮ ಮಾತುಗಾರಿಕೆಯಲ್ಲಿ ಈ ಹಾಡಿನಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ರಚಿಸಿದಂತಹ ಈ ಹಾಡಿನಲ್ಲಿ ನಾವು ಕಂಡದ್ದೇನೆಂದರೆ ಯಾವ ಧರ್ಮವಿಲ್ಲ, ಯಾವ ಕುಲವಿಲ್ಲ, ಇರುವುದೊಂದೇ ಮನುಕುಲ ಎಂದು ಸಾರಿದ್ದಾರೆ. ಇವ್ರಿಗೂ ಕೂಡ ಈ ಹಾಡಿದಂತಹ ಜಮುರ ಕಲಾಲೋಕದ ಕಲಾವಿದರಿಗೆ ಹಾಗೂ ಈ ರಚನೆಯನ್ನ ಮಾಡಿದಂತಹ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಗೆ ಧನ್ಯವಾದಗಳು. ಬಹುಶಃ ಕಾರ್ಯಕ್ರಮಕ್ಕೆ ಕಳೆ ತುಂಬಬೇಕು ಅಂದ್ರೆ ನಿಮ್ಮ ಚಪ್ಪಾಳೆಗಳ ಅವಶ್ಯಕ ಅತಿ ಮುಖ್ಯವಾಗಿರುತ್ತೆ. ದಯವಿಟ್ಟು ನಿಮ್ಮ ಜೋರಾದ ಚಪ್ಪಾಳೆಯೇ ನಮ್ಮ ಸ್ವಾಮೀಜಿಗಳ ಹಿತನುಡಿಗೆ ಮುನ್ನುಡಿಯಾಗಬೇಕು. ಜೋರಾಗಿ ಒಮ್ಮೆ ಚಪ್ಪಾಳೆಯನ್ನ ತಟ್ಟಿ ಎಲ್ಲರೂ. ಒಂಬತ್ತನೇ ದಿನದ ನಿತ್ಯ ಕಲ್ಯಾಣ. ಇಂದಿನ ಚಿಂತನ ವಿಷಯ ಸಮತೋಲನ, ಅದರ ಸಾಧನೆ ಮತ್ತು ಪ್ರಯೋಜನ. ಪ್ರಾಯಶಃ ಬಸವಣ್ಣನವರು ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ಆಶಯ ಇದಾಗಿತ್ತು. ಸಮತೋಲನ, ಸಮಚಿತ್ತ, ಸಮತೂಕ ಹಾಗೂ ಸಮಾನತೆಗಳ ಮಧ್ಯೆ ಬದುಕುವ ಹಾದಿ ತೋರಿಸುವ ಬಹು ಅಪರೂಪದ ಚಿಂತನೆ ಇವತ್ತಿನದಾಗಿದೆ. ಬಸವಾದಿ ಶರಣರ ನಿರ್ಮಿತ ಶೂನ್ಯಪೀಠ ಹಾಗೂ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಧರ್ಮ ಸಂಸ್ಕೃತಿ ಪರಂಪರೆಯನ್ನು ಇಂದಿನ ಆಧುನಿಕತೆಗೆ ಮುಖಾಮುಖಿಯಾಗಿಸಿ ಶ್ರೀ ಮುರುಘಾ ಮಠದ ಅಸ್ಮಿತೆಯನ್ನ ಸದಾ ಅನಾವರಣಗೊಳಿಸುತ್ತಾ ಸಮಾಜವನ್ನ ನಿರ್ಮಾಣ ಮಾಡುತ್ತಿರುವ ಅಂತಾರಾಷ್ಟ್ರೀಯ ಬಸವ ತತ್ವ ಪ್ರವರ್ತಕರು, ವಿಶ್ವದ ವೈಚಾರಿಕ ಸಂತರು, ಜಾಗತಿಕ ಧರ್ಮ ಸಮನ್ವಯ ಪ್ರತಿಪಾದಕರು, ರಾಷ್ಟ್ರೀಯ ಸಾಮಾಜಿಕ ನ್ಯಾಯ ಪರಿಪಾಲಕರು, ತ್ರಿವಿಧ ದಾಸೋಹಿಗಳು ಹಾಗೂ ಶೂನ್ಯ ಪೀಠಾಧ್ಯಕ್ಷರು ಆದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಈಗ ಇಂದಿನ ಚಿಂತನ ವಿಷಯವನ್ನ ನಡೆಸಿಕೊಡಬೇಕಾಗಿ ದಯಪಾಲಿಸಬೇಕಾಗಿ ಎಲ್ಲರ ಪರವಾಗಿ ಅವರಲ್ಲಿ ಕೋರಿಕೊಳ್ಳಲಾಗುತ್ತೆ. ನಿರ್ವಹಣೆ ಮಾಡುವವರು ಇಬ್ಬರೇ ಆಗ್ಬಿಟ್ಟಿದ್ದಾರೆ. ಮೇಲು ಕೈ ಮೇಲೆ ಇಬ್ಬರೇ ಆಗ್ಬಿಟ್ಟಿದ್ದಾರೆ. ಮಾನವ ಜನಾಂಗದಲ್ಲಿ ಒಂದು ವೈಚಾರಿಕವಾಗಿರುವಂತಹ ಸಂಚಲನವನ್ನು ಉಂಟು ಮಾಡಿದ ಬಸವ ಅಲ್ಲಮಾದಿ ಶರಣರು, ಮುರುಗಿಯ ಶಾಂತವೀರನಾಥ ಸ್ವಾಮೀಜಿ, ಪೈಗಂಬರರು ಮೊದಲಾಗಿ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಈ ಸಂದರ್ಭದಲ್ಲಿ ಬಯಸುತ್ತಾರೆ. ನಿತ್ಯ ಕಲ್ಯಾಣ ಈ ಒಂದು ಸೈದ್ಧಾಂತಿಕವಾದ ಹೊಸತನದಿಂದ ತುಂಬಿದಂತಹ ಈ ಸಮಾರಂಭದಲ್ಲಿ ಭಾಗವಹಿಸಿ ಈಗಾಗಲೇ ರಾಣೆಬೆನ್ನೂರಿನ ವಿರಕ್ತದ ಗುರುಬಸವ ಸ್ವಾಮೀಜಿಯವರು ಅತ್ಯಂತ ಉತ್ಸಾಹದಿಂದ ಅವರು ಮಾತನಾಡಿದರು. ಶ್ರೀಮಠ ಮಾಡ್ತಾ ಇರುವಂತಹ ಸಮಾಜಮುಖಿ ಕಾರ್ಯಗಳನ್ನು ಪ್ರಾಂಜಲವಾಗಿರುವಂತಹ ಹೃದಯದಿಂದ ಅವರು ಕೊಂಡಾಡಿದ್ದಾರೆ. ಅದರ ಜೊತೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿರುವ ಡಾಕ್ಟರ್ ಆರ್ ರಂಗನಾಥ್ ಅವರು ಕೂಡ ಈ ಜಗತ್ತಿಗೆ ನಾವೆಲ್ಲರೂ ಮಾನವ ಶರೀರವನ್ನು ಹೊತ್ತು ಬಂದಿದ್ದೀವಿ, ಇಲ್ಲಿ ನಾವೇನಾದರೂ ಬಿಟ್ಟು ಹೋಗಬೇಕು, ಬಿಟ್ಟು ಹೋಗೋದಾದ್ರೆ ಒಳ್ಳೆದನ್ನ ಬಿಟ್ಟು ಹೋಗೋಣ ಅನ್ನುವಂತ ಒಂದು ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಮಹೋತ್ಸವದ ಪ್ರಾಯೋಜಕರಾಗಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರೊಟೇರಿಯನ್ ಅನ್ವರ್ ಪಾಷಾ ಅವರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಮಾತ್ರವಲ್ಲದೆ ಎಲ್ಲ ಧರ್ಮೀಯರನ್ನು ಪ್ರೀತಿಸುವಂತಹ ವಿಶಾಲವಾದ ಹೃದಯವನ್ನು ಅವರು ಹೊಂದಿದ್ದಾರೆ. ಅವರ ಈ ವೈಶಾಲ್ಯತೆಗೂ ಒಂದು ಪ್ರೀತಿಯ ಚಪ್ಪಾಳೆ. ಕರಮೂರ್ತಿಗಳು, ನಗರದ ವಿವಿಧ ಜನಾಂಗಗಳ ಸಮಾಜದ ಮುಖಂಡರು ಭಾಗವಹಿಸಿರುವ ನಿಮ್ಮೆಲ್ಲರಿಗೆ ಪ್ರೀತಿಯ ಸಂಜೆಯ ಶರಣಾರ್ಥಿಗಳು. ಇದು ಮಳೆಗಾಲ.
ಮಳೆಗಾಲದಲ್ಲಿ ಮಳೆ ಬರಬೇಕು, ಸುರಿಬೇಕು, ಬರಸಾತ್ ಕಿ ಕಾಲ. ಅದು ಬಿಡು ಕೊಟ್ಟಾಗ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದು ಒಂದು ಕಾರಣ. ಆದರೆ ಇವತ್ತು ಆ ಉಮರ್ ಮಸೀದಿಯಲ್ಲಿ ಒಂದು ಉತ್ಕೃಷ್ಟವಾಗಿರುವಂತಹ ಕಾರ್ಯಕ್ರಮವನ್ನು ಮುಸ್ಲಿಂ ಸಮಾಜದ ಮುಖಂಡರು ಮಾಡಿದರು. ಅದಕ್ಕೂ ಕೂಡ ಶ್ರೀಮಠಕ್ಕೆ ಬಂದು ಕರೆದು ಅದಕ್ಕೆ ನೀವು ಸಾಕ್ಷಿ ಆಗಬೇಕು ಅಂತ ಉತ್ತರ ಕರ್ನಾಟಕದ ನೆರೆ ಹಾವಳಿಗೆ ತುತ್ತಾದಂತಹ ಜನರ ಬದುಕಿಗೆ ಆಸರೆ ಆಗ್ಲಿಕ್ಕೋಸ್ಕರವಾಗಿ ಒಂದು ಲೋಡ್ ಗಟ್ಟಲೆ ಅಲ್ಲಿ ರೇಷನ್ ಅನ್ನ ಕೊಡ್ಲಿಕ್ಕೆ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಚಾಲನೆ ಕೊಡುವಂತ ಒಂದು ಕಾರ್ಯಕ್ರಮ ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತಡವಾಗಿದೆ ಅಂತ ಮಹನೀಯರಿಗೂ ಒಂದು ಪ್ರೀತಿಯ ಚಪ್ಪಾಳೆ. ಇಂಥದ್ದು ಏನಾದರೂ ಆದ್ರೆ ಬಹುತೇಕ ಸರ್ವ ಜನಾಂಗದ ಮುಖಂಡರು ಬರೋದು ಎಲ್ಲಿಗೆ ಅಂದ್ರೆ ಮುರುಘಾ ಮಠಕ್ಕೆ ಬರೋದು. ಮುರುಘಾ ಮಠಕ್ಕೆ ಯಾಕೆ ಬರ್ತಾರೆ ಅಂತಂದ್ರೆ ಮುರುಘಾ ಮಠ ಎಲ್ಲರನ್ನು ಪ್ರೀತಿಸುತ್ತದೆ. ನಾವು ಅವರನ್ನ ಪ್ರೀತಿ ಮಾಡ್ತೀವಿ, ಅವರನ್ನ ನಾವು ಪ್ರೀತಿ ಮಾಡ್ತೀವಿ. ಹಂಗಾಗ್ಬಿಟ್ಟು ಈ ಒಂದು ಸಮನ್ವಯವಾಗಿರುವಂತ ಒಂದು ದೃಷ್ಟಿ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಬೇಕಾಗುವಂತಹದ್ದಾಗಿದೆ. ಆ ದೃಷ್ಟಿಯಲ್ಲಿ ನಾವು ಅವರನ್ನ ಬಯಸೋದಾಗ್ಲಿ, ಅವರು ನಮ್ಮನ್ನು ಬಯಸೋದಾಗ್ಲಿ, ಅತ್ಯಂತ ಚಿತ್ರದುರ್ಗದಲ್ಲಿ ಒಂದು ಉತ್ತಮವಾಗಿರುವಂತ ಒಂದು ವಾತಾವರಣ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ ಎಲ್ಲ ವರ್ಗದವರು ಸೇರಿ ಇಲ್ಲಿ ಒಂದು ಹಾರ್ದಿಕವಾಗಿರುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಅತೀವ ಸಂತೋಷ. ಜಾತಿಗಳು ಬೇರೆ ಇರಬಹುದು, ಧರ್ಮಗಳು ಬೇರೆ ಇರಬಹುದು, ಆದರೆ ನಮ್ಮೆಲ್ಲರ ಭಾವನೆ ಮಾತ್ರ ಒಂದೇ ಇದೆ ಅನ್ನುವಂತ ಆ ಏಕೀ ಭಾವನೆಯ ಜೊತೆಯಲ್ಲಿ ಸಾಗುವುದೇ ಇವತ್ತಿನ ಆದ್ಯ ಕರ್ತವ್ಯ ಅನ್ನುವಂತ ಒಂದು ವಿಚಾರವನ್ನ ಆರಂಭದಲ್ಲಿ ವ್ಯಕ್ತಪಡಿಸುತ್ತಾರೆ. ಪ್ರತಿ ಮನೆಯಲ್ಲಿಯೂ ಅನ್ವರ್ ಪಾಷಾ ಅವರು ತಮ್ಮ ಮನೆಯ ಮೇಲೆ ಈ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ನೋಡಿದ್ರೆ ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ತಲೆ ಮೇಲೆ ಹೂಗಳು ನೇತಾಡ್ತಾವೇನಪ್ಪ ಅನ್ನೋಂಗೆ ಆ ಭಾವನೆ ಬರ್ತಾ ಇದೆ. ಅಂತ ಒಂದು ವಾತಾವರಣವನ್ನು ಇಲ್ಲಿ ಅವರು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ. ಪ್ರತಿ ಮನೆಯಲ್ಲಿಯೂ ಈ ರೀತಿಯಾಗಿರುವಂತ ಒಂದು ಚಿಂತನೆಯ ಕಾರ್ಯಕ್ರಮ ನಡೀತಾ ಬಂದಿದೆ. ಪ್ರತಿ ಮನೆಯಲ್ಲಿ ನಡೆಯುತ್ತಿರುವಂತಹ ಈ ಚಿಂತನೆಗೆ ಒಂದೊಂದು ಟಾಪಿಕ್ ಇರುತ್ತೆ, ಒಂದೊಂದು ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಇರುತ್ತೆ. ಅದ್ರ ಮೇಲೆ ನಾವೆಲ್ಲರೂ ಚಿಂತನೆಯನ್ನ ಮಾಡ್ತಾ ಹೋಗ್ಬೇಕು. ಇವತ್ತಿನ ಒಂದು ಚಿಂತನೆಯ ವಿಷಯ ಅಂತಂದ್ರೆ ಸಮತೋಲನ. ಇಲ್ಲಿ 3 ಶಬ್ದಗಳಿದಾವೆ. इधर तीनों शब्द है. पहला शब्द है समतोलन या संतुलन. हिंदी में कहते हैं संतुलन. ಕನ್ನಡದಲ್ಲಿ ಸಮತೋಲನ ಅಂತ ಕರೆಯುತ್ತಾರೆ. ಏನಿದು ಸಮತೋಲನ, ಸಂತುಲನ ಅನ್ನುವಂತ? ಸಂತುಲನ ಅರ್ಥಾತ್ ಸಮತೋಲನ ಅನ್ನುವಂತಹದ್ದು ಒಂದು ಸ್ಥಿತಿ, ಒಂದು ಹಂತ, ಒಂದು ಸ್ಥಿತಿ. ಅದನ್ನ ನಾವುಗಳು ಸಾಧನೆಯ ಮುಖಾಂತರವಾಗಿ ಪಡೆಯುತ್ತಾ ಹೋಗಬೇಕಾಗುತ್ತದೆ. ಸಮತೋಲನ ಅನ್ನುವಂತ ಒಂದು ಸ್ಥಿತಿ ಯಾವ ಭಾರತೀಯ ಋಷಿ ಮುನಿಗಳು, ಸಾಧು ಸಂತರು, ಅದರಲ್ಲಿಯೂ ಸೂಫಿ ಸಂತರು, ಇವರೆಲ್ಲರೂ ಧ್ಯಾನ ಮಾಡುವಾಗ
ಧ್ಯಾನಸ್ಥವಾಗಿ ಇರುವಾಗ ಸಿಗುವಂತ ಒಂದು ಸುಖ, ಒಂದು ಸಂತೋಷ ಅವರಿಗೆ ಧ್ಯಾನ ಮಾಡಬೇಕಾದ್ರೆ ಸಿಗುತ್ತೆ. ಮುಸ್ಲಿಂ ಬಾಂಧವರು ಮಸ್ಜಿದ್ನಲ್ಲಿ, ಮಸೀದಿಯಲ್ಲಿ, ದರ್ಗಾದಲ್ಲಿ ಮಂಡಿಯೂರಿ ಅವರು ನಮಾಜ್ ಮಾಡುವಂತ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಅವ್ಯಕ್ತವಾಗಿರುವಂತ ಒಂದು ಆನಂದ ಆಗುತ್ತದೆ. ಅಂತ ಸಮತೋಲನದ ಸ್ಥಿತಿಯನ್ನ ಅವರು ನಮಾಜ್ನಲ್ಲಿ ಅನುಭವಿಸುತ್ತಾರೆ. ಯಾವ ಭಾರತೀಯ ಋಷಿ ಮುನಿಗಳು ಸಂತರು ತಮ್ಮ ಪೂಜೆಯಲ್ಲಿ ಧ್ಯಾನದಲ್ಲಿ ಅನುಭವಿಸುತ್ತಾರೋ ಅದನ್ನ ಮುಸ್ಲಿಂ ಬಾಂಧವರು ನಮಾಜ್ನಲ್ಲಿ ಅನುಭವಿಸುತ್ತಾರೆ. ಜೀವನದ ಎಲ್ಲ ತಾಕಲಾಟಗಳನ್ನು ದೂರಕ್ಕೆ ತಳ್ಳಿ, ಎಲ್ಲ ಜಂಜಾಟಗಳನ್ನ ಕಳಚಿಕೊಂಡು, ಅದು ಎಷ್ಟೇ ಯಾವುದೇ ರೀತಿಯಾಗಿರುವಂತ ತುರ್ತು ಕೆಲಸ ಇದ್ದಾಗ್ಯೂ ಅದನ್ನೆಲ್ಲ ಬಿಟ್ಟು ಕೊಟ್ಟು ನಮಾಜ್ ಮಾಡುವಂತ ಒಂದು ಪ್ರಕ್ರಿಯೆಗೆ ಅವರು ಒಳಗಡೆಯಾಗುತ್ತಾರೆ. ಅಲ್ಲಿ ಅವರು ತಮ್ಮ ಜೀವನಕ್ಕೆ ಬೇಕಾಗುವಂತಹ ಮಹದಾನಂದವನ್ನು ಅವರು ಪಡೆಯುತ್ತಾರೆ, ಅನುಭವಿಸುತ್ತಾರೆ ಅನ್ನುವ. ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ ಬಾಂಧವರು ಚರ್ಚುಗಳಿಗೆ ಹೋಗಿ, ಬಹುತೇಕ ರವಿವಾರ ಅಂತ ಕಾಣ, ಭಾರತೀಯರು ಸೋಮವಾರ ಮಠ ಮಂದಿರಗಳಿಗೆ ಹೋಗುತ್ತಾರೆ. ಇಸ್ಲಾಂ ಬಂಧುಗಳು ಶುಕ್ರವಾರ ಅವರು ಮಸೀದಿಗೆ ಹೋಗುತ್ತಾರೆ, ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದರ ಜೊತೆಯಲ್ಲಿಯೇ ಕ್ರಿಶ್ಚಿಯನ್ ಬಾಂಧವರು ಪ್ರತಿ ರವಿವಾರ ಚರ್ಚ್ಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಕ್ರಿಶ್ಚಿಯನ್ ಬಾಂಧವರು ಸಲ್ಲಿಸುವಂತ ಒಂದು ಪ್ರಾರ್ಥನೆಯಲ್ಲಿಯೂ ಕೂಡ ಆ ರೀತಿಯಾಗಿರುವಂತ ಒಂದು ಇಂದ್ರಿಯಾತೀತವಾಗಿರುವ ಒಂದು ಅನುಭೂತಿ ಅಲ್ಲಿ ಅವರಿಗೆ ಸಿಗುತ್ತದೆ ಅನ್ನುವಂತ. ಅದೇ ರೀತಿ ಬೌದ್ಧ ವಿಹಾರಕ್ಕೆ ಹೋದಂತ ಸಂದರ್ಭ, ಜೈನರ ಬಸದಿಗಳಿಗೆ ಹೋದಂತಹ ಒಂದು ಸಂದರ್ಭ, ಅದರ ಜೊತೆಯಲ್ಲಿಯೇ ಒಂದು ಸಿಖ್ಖರು ತಮ್ಮ ಒಂದು ಆಧ್ಯಾತ್ಮಿಕವಾಗಿರುವಂತಹ ಒಂದು ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಆ ರೀತಿಯಾಗಿರುವಂತ ಒಂದು ಸಮತೋಲನದ ಸ್ಥಿತಿ ಪ್ರಾಪ್ತವಾಗುತ್ತದೆ ಅನ್ನುವಂಥ. ಅದನ್ನ ಎಲ್ಲರೂ ಪಡೆಯಬೇಕು. ಅವರು ಇವರು ಅಂತ ಅಲ್ಲ, ಎಲ್ಲರಿಗೂ ಅದು ತುಂಬಾ ತುಂಬಾ ಅನಿವಾರ್ಯ. ಸಮತೋಲನ ಸ್ಥಿತಿ ಎಲ್ಲರಿಗೂ ಅನಿವಾರ್ಯ. ಯಾಕೆ ಎಲ್ಲರಿಗೂ ಅನಿವಾರ್ಯ? ಎಲ್ಲರೂ ಶರೀರವನ್ನು ತೊಟ್ಟುಕೊಂಡು ಬಂದಿದ್ದೇವೆ. ಶರೀರ ತೊಟ್ಟುಕೊಂಡಿರುವಂತ ಸರ್ವರಿಗೂ ತಮ್ಮದೇ ಆಗಿರುವಂತ ಒಂದು ಜೀವ ಮತ್ತು ಜೀವನ ಇದೆ. ಆ ಜೀವನ ಅಂತಂದ್ರೆ ಎಲ್ಲಿಲ್ಲದ ಏರಿಳಿತಗಳು, ಜೀವನದ ತುಂಬೆಲ್ಲ ಏರಿಳಿತಗಳು ಇದಾವೆ. ಅಪ್ಸ್ ಅಂಡ್ ಡೌನ್ಸ್, ವೇರಿಯೇಷನ್ಸ್ ಅಂತ ಒಂದು ಏರಿಳಿತಗಳನ್ನ ಒಂದು ಸಮನ್ವಯ ಭಾವಕ್ಕೆ ಹೋಗಿ, ಸಮತೋಲನದ ಸ್ಥಿತಿಗೆ ಹೋಗಿ ತಹಬಂದಿಗೆ ತಂದುಕೊಳ್ಳುವಂತಹ ಪ್ರಯತ್ನವನ್ನ ಸರ್ವರೂ ಮಾಡಬೇಕಾಗುತ್ತೆ. ಯಾರು ಈ ರೀತಿಯಾಗಿರುವಂತಹ ಸಮತೋಲನವನ್ನ ಸಾಧಿಸುವುದಿಲ್ಲ, ಅವರ ಬದುಕಿನಲ್ಲಿ ಅನಾಹುತಗಳ ಸಂಖ್ಯೆ ಅಧಿಕವಾಗುತ್ತಾ ಹೋಗುತ್ತದೆ. ಅವೆಲ್ಲ ಮ್ಯಾನ್ ಮೇಡ್ ಮಿಸ್ಟೇಕ್ಸ್. ಮಾನವನೇ ಅನಾಹುತಗಳಿಗೆ ಆಮಂತ್ರಣವನ್ನು ಮಾಡಿಕೊಳ್ಳುತ್ತಾನೆ. ಅದು ಮಾತಿನ ಮುಖಾಂತರವಾಗಿ ಇರಬಹುದು, ಕೃತಿಯ ಮುಖಾಂತರವಾಗಿ ಇರಬಹುದು, ವರ್ತನೆಯ ಮುಖಾಂತರವಾಗಿಯೂ ಇರಬಹುದು. ನೋಡಿ, ಒಂದಷ್ಟು ಸಮತೋಲನವನ್ನ ತಪ್ಪಿಸಿಕೊಂಡಾಗ, ಕಳೆದುಕೊಂಡಾಗ ಆ ವ್ಯಕ್ತಿ ಮಾತನಾಡುವ ಮಾತುಗಳ ಮೇಲೆ
ಹಿಡಿತವನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ವ್ಯಕ್ತಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಸಮಚಿತ್ತದ ಜೊತೆಯಲ್ಲಿ ಚಿಂತನೆಗಳನ್ನು ನೀಡುತ್ತಾ ಹೋಗುತ್ತಾನೆ, ಅವನು ಕೇಳುಗರಿಗೆ ಸಾಕ್ಷಾತ್ ಅಮೃತವನ್ನೇ ಉಣಿಸುತ್ತಾನೆ. ತಾನೇ ಗೊಂದಲಕ್ಕೆ ಒಳಗಡೆಯಾಗಿ ಆತಂಕದ ಆಮಿಷಕ್ಕೆ ಒಳಗಡೆಯಾಗಿ ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೆ ಹೋದ್ರೆ ಎಲ್ಲಿಲ್ಲದ ವ್ಯತ್ಯಾಸಗಳನ್ನ ಆತ ಮಾಡಿಯೇ ತೀರುತ್ತಾನೆ. ಯಾವ ಹಂತದಲ್ಲಿಯೂ ನಾವುಗಳು ಭಾವೋದ್ರೇಕಕ್ಕೆ ಒಳಗಡೆ ಆಗಬಾರದು. There should not be emotion. ಎಮೋಷನ್ ಅದೊಂದು ರೀತಿಯಲ್ಲಿ ಮೋಷನ್. ಒಳಗಡೆ ಇಟ್ಟದ್ನೆಲ್ಲ ಹೊರಗಡೆ ಕಾರ್ಕೊಂಡ್ಬಿಡೋದು. ಹೆಂಗೆ ಪ್ರತಿಯೊಬ್ಬರು ಮೋಷನ್ ಮಾಡ್ತಾರೆ, ಮೋಷನ್ ಟಾಯ್ಲೆಟ್. ಹಂಗೆ ಭಾವೋದ್ರೇಕಕ್ಕೆ ಒಳಗಡೆ ಆಗುವಂತ ವ್ಯಕ್ತಿಯು ಕೂಡ ಅವನು ಮೋಷನ್ ಮಾಡ್ತಾನೆ. ಏನಪ್ಪ ಒಳಗಡೆ ಇದನ್ನೆಲ್ಲ ಕಾರ್ಕೊಂಡ್ಬಿಡ್ತಾನೆ. ಯಾವ ಕಾರಣಕ್ಕೂ ನಾವು ಎಮೋಷನ್ಗೆ ಒಳಗಡೆ ಆಗಬಾರ್ದು ಅನ್ನೋದಾದ್ರೆ ದೇರ್ ಮಸ್ಟ್ ಬಿ ಕಾನ್ಸಂಟ್ರೇಷನ್, ಅಟೆನ್ಷನ್ ಡೈವರ್ಟ್ ಆಗಬಾರ್ದು. ಅದು ಕೂಡ ಎಡವಟ್ಟು. ಜೀವನದಲ್ಲಿ ಎಡವಟ್ಟು ಯಾಕಾಗುತ್ತೆ ಅಂತಂದ್ರೆ ಅಟೆನ್ಷನ್ ಇರೋದಿಲ್ಲ, ಬರೀ ಟೆನ್ಷನ್. ಆಧುನಿಕ ಜೀವನ ಇಟ್ ಇಸ್ ಫುಲ್ ಆಫ್ ಟೆನ್ಷನ್, ಎಮೋಷನ್ ಅಂಡ್ ದೆನ್ ಡೈವರ್ಷನ್. ಆಧುನಿಕ ಜಗತ್ತಿನ ಮಹಾ ಕಾಯಿಲೆಗಳು ಮಹಾಮಾರಿಗಳು ಇವು. ಇಂಥವುಗಳನ್ನು ನಾವು ಬಿಡಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋದು. ಇಂಥವುಗಳಿಂದ ನಾವು ಹೊರಗಡೆ ಬರಬೇಕು. ಅದಕ್ಕೆ ನಾನು ಇಲ್ಲಿ ಹೇಳುವಂತಹದ್ದು, ನಿಮ್ಮ ಜೊತೆಗೆ ಹಂಚಿಕೊಳ್ಳೋದು ಏನು ಅಂತಂದ್ರೆ, ಒಂದು 2-3 ರೀತಿಯ ಸಮತೋಲನಗಳು ಇದ್ದಾವೆ. ಒಂದನೆಯ ಸಮತೋಲನ ಅಂತಂದ್ರೆ ಅದು ಫಿಸಿಕಲ್ ಇಕ್ವಾನಿಮಿಟಿ, ಶಾರೀರಿಕವಾಗಿರುವಂತಹ ಸಮತೋಲನ. ಶಾರೀರಿಕವಾಗಿರುವಂತಹ ಸಮತೋಲನವನ್ನ ಹೇಗೆ ಸಾಧಿಸಲು? ಹೌ ಟು ಅಟೈನ್ ದಟ್ ಫಿಸಿಕಲ್ ಇಕ್ವಾನಿಮಿಟಿ. ಶರೀರ ಯಾವುದನ್ನ ನಾವುಗಳು ಶಾರೀರಿಕ ಸಮತೋಲನ ಅಂತ ಕರಿಬೇಕಾಗುತ್ತೆ. ಶರೀರ, ಇದಕ್ಕೆ ಸಾಧನವಾಗಿರುವಂತಹ ಇಂದ್ರಿಯಗಳು, ಇವೆಲ್ಲವುಗಳನ್ನ ಅಬ್ಸರ್ವೇಷನ್ ಮಾಡುವಂತ, ಸದಾಕಾಲ ಮಾನವನ ಒಳಗಡೆ ಒಂದು ಮೇನ್ ಚಿಪ್ ಅನ್ನುವಂತ ಕಂಟ್ರೋಲ್ ಮಾಡುವಂತ ಒಂದು ಪಾಯಿಂಟ್ ಇದೆ. ಅದು ಕಂಟ್ರೋಲ್ ಪಾಯಿಂಟ್. ಅದು ಯಾವ್ದದು ಕಂಟ್ರೋಲ್ ಪಾಯಿಂಟ್ ಅಂತಂದ್ರೆ ಮೆದುಳು, ಮಸ್ತಿಷ್ಕ, ಇಂದ್ರಿಯಗಳ ಮೇಲೆ ಶರೀರ, ಶರೀರದ ಮೇಲೆ ಇಂದ್ರಿಯಗಳು, ಇಂದ್ರಿಯಗಳ ಮೇಲೆ ಬ್ರೈನ್, ಅದರಲ್ಲಿ ಬುದ್ಧಿ ಎಲ್ಲದನ್ನು ಅದು ಏನ್ ಮಾಡ್ತಾ ಇರುತ್ತೆ? ಸದಾ ಕಾಲ ಅಬ್ಸರ್ವೇಷನ್ ಮಾಡ್ತಾನೇ ಇರುತ್ತೆ. ಅದು ಯಾರ ಬದುಕಿನಲ್ಲಿ ಶರೀರ, ಇಂದ್ರಿಯ ಮತ್ತು ಬುದ್ಧಿಗಳ ನಡುವೆ ಸಮತೋಲನ ಸಾಧ್ಯವಾಗುತ್ತದೆಯೋ ಅವರಿಂದ ಶಾರೀರಿಕವಾಗಿರುವಂತಹ ಯಾವುದೇ ರೀತಿಯಾಗಿರುವ ಒಂದು ಅಸಮತೋಲನ ನಡೆಯುವುದಿಲ್ಲ. ಈ ಮೂರರಲ್ಲಿ ಒಂದು ಹೊಂದಾಣಿಕೆ ಇರಬೇಕು, ಒಂದು ಅಡ್ಜಸ್ಟಿಂಗ್ ನೇಚರ್ ಇರಬೇಕು.
ಹೇಗೆ ಮಾಲೆಗಾರ ಮಾಲೆಯನ್ನ ಹೂಗಳನ್ನು ಸೇರಿಸಿ ಮಾಲೆಯನ್ನ ಮಾಡ್ತಾ ಮಾಡ್ತಾ ಹೋಗ್ತಾನೆ, ಶರೀರ ಇಂದ್ರಿಯ ಮತ್ತು ಬುದ್ಧಿಯನ್ನ ನಾವುಗಳು ಪವಣಿಸುತ್ತಾ ಹೋಗಬೇಕು. ನೋಡಿ, ಜೋಡಣೆ ಮಾಡ್ತಾ ಮಾಡ್ತಾ ಹೋಗಬೇಕು ಅಂದಾಗ ಆ ಜೀವನ ತುಂಬಾ ಆನಂದದಾಯಕವಾಗಿ ಇರುತ್ತದೆ. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ವ್ಯತ್ಯಾಸಗಳಾಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಆಂತರಿಕವಾಗಿರುವಂತ ಒಂದು ಸಮತೋಲನ ಇದೆ. ಆಂತರಿಕ ಸಮತೋಲನ ನಾವು ಅಂತರಂಗದಲ್ಲಿ ಅದನ್ನ ಸಾಧಿಸಬೇಕಾಗುತ್ತೆ ಅನ್ನುವಂಥದ್ದು. ಯಾರ ಆಂತರದಲ್ಲಿ ಸಮತೋಲನ ಅನ್ನುವಂತಹದ್ದು ಇರುತ್ತದೆ, ಅವರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಸುಖ ದುಃಖವನ್ನ ನೋಡಿ, ನೋವು ನಲಿವನ್ನ, ಸುಖ ದುಃಖವನ್ನ, ನೋವು ನಲಿವನ್ನ, ಸಂತೋಷ ಅಸಂತೋಷವನ್ನ ಸಮಾನವಾಗಿ ಸ್ವೀಕರಿಸುತ್ತಾರೆ. ಇದು ಆಂತರಿಕವಾಗಿರುವಂತಹ ಸಮತೋಲನ. ಎಲ್ಲರಿಗೂ ಅಷ್ಟು ಸುಲಭವಾಗಿ ಇದು ಸಿದ್ಧಿಸುವುದಿಲ್ಲ. ಸಾಧನೆಯಿಂದ ಮಾತ್ರ ಅದರ ಸಿದ್ಧಿಯಾಗುತ್ತದೆ. ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸುವುದು. ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ, ಉರಿ ಬರಲಿ ಸಿರಿ ಬರಲಿ, ನೋಡಿ, ಬೇಕು ಬೇಡೆನ್ನೇನು, ಸಿರಿಯನ್ನ ಹಂಚ್ಕೊಳ್ಲಿಕ್ಕೆ, ಸುಖವನ್ನ ಆಸ್ವಾದಿಸ್ಲಿಕ್ಕೆ ಎವ್ರಿಬಡಿ ಈಸ್ ರೆಡಿ ಟು ಎಂಜಾಯ್ ದಟ್ ಪ್ಲೆಜರ್. ಓಕೆ, ಎಂಜಾಯ್ಮೆಂಟ್, ಹ್ಯಾಪಿನೆಸ್. ಆದ್ರೆ ದುಃಖವನ್ನ ಹಂಚಿಕೊಳ್ಳಿಕ್ಕೆ ಜಗತ್ತಿನಲ್ಲಿ ಯಾರು ಜೊತೆಗೆ ಇರುವುದಿಲ್ಲ. ಸುಖಕ್ಕೆ ಬಂದವರೆಲ್ಲ ತಾತ್ಕಾಲಿಕವಾಗಿ ಬರುತ್ತಾರೆ, ದುಃಖಕ್ಕೆ ಬಂದವರೆಲ್ಲ ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. जो व्यक्ति दुख के अवसर पर आते हैं जाते हैं, वो व्यक्ति, वो आदमी शाश्वत या हमेशा आपके साथ रहता है. ಅದು ಬಿಟ್ರೆ ಎಲ್ಲರೂ ಸುಖವನ್ನು ಹಂಚಿಕೊಳ್ಳುವರು. सुख को बांटने वाला, आने वाला लोग बहुत ही है जिंदगी में या दुनिया में. ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ. ದುಃಖ ಬಂದಾಗ ಅಷ್ಟೇ ಬೇಗನೆ ಹಿಂದೆ ಸರಿಯುತ್ತಾ ಹೋಗುತ್ತಾರೆ. ಅದಕ್ಕೆ ನಾವು ಹೇಳೋದು ಏನು ಅಂತಂದ್ರೆ, ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಸುಖ ದುಃಖಗಳನ್ನು ಸಮನ್ವಯವಾಗಿ ಸ್ವೀಕರಿಸಬೇಕು. ಪೈಗಂಬರರು ಅದೇ ಮಾತನ್ನ ಹೇಳಿದರು, ಗೌತಮ ಬುದ್ಧನು ಹೇಳಿದರು, ಬಸವಣ್ಣವರು ಹೇಳಿದರು. ಕಲ್ಯಾಣ ಪಟ್ಟಣದಲ್ಲಿ ಲಕ್ಷದ ಮೇಲೆ 96,000 ಗಣಗಳು ಅಲ್ಲಿ ಅವ್ರನ್ನ ಬಸವಣ್ಣವರು ಪೋಷಣೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಈ ಕಳ್ಳರು ಇರ್ತಾರೆ ನೋಡ್ರಿ, ಇಲ್ಲದ ಮನೆಗೆ ಅವರು ಕನ್ನ ಹಾಕುವುದಿಲ್ಲ, ಇರುವ ಮನೆಗೇನೆ ಕಳ್ಳರು ಕನ್ನ ಹಾಕುತ್ತಾರೆ. ಇಲ್ಲದ ಮನೆಗೆ ಹಾಕಿದ್ರೆ ಏನು ಸಿಗುತ್ತೆ ಅವರಿಗೆ? ನೈ ಮಿಲ್ತಾ ಹೈ. ಬಸವಣ್ಣವರು ಬಿಜ್ಜಳನ ಆಸ್ಥಾನದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅರ್ಥ ಸಚಿವರಾಗಿದ್ದಾರೆ. ಅವ್ರ ಮನೆಗೆ ಹೋಗ್ಬೇಕು, ಇದು ಮಾಡಬೇಕು, ಹಾಗೆ ಹೀಗೆ ಅಂತ. ಅವರು ಲಕ್ಷದ ಮೇಲೆ 96,000 ಗಣಗಳನ್ನು ಪೋಷಣೆ ಮಾಡ್ತಿದ್ರಲ್ಲ, ಅವರೆಲ್ಲ ಎಂತೆಂಥವ್ರು? ಹಾಲಿನ ನೇಮದವರು ಒಬ್ರು, ತುಪ್ಪದ ನೇಮದವ್ರು ಒಬ್ರಂತೆ, ಬೆಣ್ಣೆ ನೇಮದವ್ರು ಒಬ್ರು, ಮೊಸರಿನ ನೇಮದವ್ರು ಒಬ್ರು. ಅವರೆಲ್ಲರಿಗೂ ಅವರು ಪೂರೈಸ್ಬೇಕು. ಅವ್ರು ಹಿಡಿದಿಡೋದೇ ಬಹಳ ಕಷ್ಟ. ಇಲ್ಲಿ ಇಂಪಾಸಿಬಲ್, ಇಲ್ಲಿ ರಿಸ್ಕಿ ಜಾಬ್ ಅದು. ಒಬ್ಬ ಸ್ವಾಮಿಗಳನ್ನ ಸಾಕೋದು ಕಷ್ಟ ಇದೆ. ಬಸವಣ್ಣವ್ರು ಲಕ್ಷದ ಮೇಲೆ 96,000 ಗಣಗಳನ್ನ ಒಂದ್ ಕಡೆ ಇಟ್ಟಿದ್ರು ಅಂತಂದ್ರೆ ಬಸವಣ್ಣ
ರಿಯಲಿ ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು. ಅವ್ರಿಗೆಲ್ಲ ಹಾಲು ಮೊಸರು ಬೇಕಲ್ಲ, ನೂರಾರು ಹಸುಗಳು ಅವನ್ನೆಲ್ಲ ಸಾಕಿ. ಕಳ್ಳರು ಬಂದು ಏನು ಮಾಡಿದ್ರು, ಒಂದು ದಿವಸ ಮಧ್ಯರಾತ್ರಿಯಲ್ಲಿ ಬಂದು ಚೆನ್ನಾಗಿ ಬಸವಣ್ಣನವರ ಮಹಾಮನೆಯ ಆಕಳು ಅಂತಂದ್ರೆ ಬಹಳ ಚೆನ್ನಾಗಿ ದಷ್ಟಪುಷ್ಟವಾಗಿ ಇದ್ದಂತ, ಆ ಕಡೆ ಗುಜರಾತ್ನಲ್ಲಿ ಇರ್ತಾವ ಆಕಳು ನೋಡಿ, ಬಹಳ ಗೀರ್ ತಳಿ, ಇನ್ನೂ ಬೇರೆ ಬೇರೆ ಎಲ್ಲ ತಳಿಗಳು. ಅವೆಲ್ಲವನ್ನು ಏನ್ ಮಾಡಿದ್ರು, ಅವ್ರ 8 ಜನ ಬಂದವರು ಆಕಳುಗಳನ್ನೆಲ್ಲ ಹೊಡ್ಕೊಂಡು ಹೋದ್ರು. ಬೆಳಕರಿಯುತ್ತೆ, ಮುಂಜಾನೆ ಆಗುತ್ತೆ, ಸೂರ್ಯೋದಯ ಆಗುತ್ತೆ. ಮುಂಜಾನೆ ಅವರು ಚಾಕರಿಗೆ ಅಂತ ಹೋಗಿದ್ದಾರೆ, ಆಕಳುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಅವ್ರ ಕರುಗಳು ಮಾತ್ರ ಇರೋ ಅಂಬಾ ಅಂಬಾ ಅಂತ ಹೇಳಿ ಹರಿಸ್ತಾ ಇದೆ. ಎಂತ ದುಃಖದ ವಾತಾವರಣ, ಶೋಚನೀಯ ಸಂದರ್ಭ. ಇದನ್ನ ಬಸವಣ್ಣವ್ರಿಗೆ ಬಂದು ಹೇಳ್ತಾರೆ, ಪಾಪ ಆ ಕಂದಂಬುಗಳಿಗೆಲ್ಲ ಅವ್ರ ತಾಯಿ ಗೋವು ಹಾಲು ಕೊಡ್ತಾ ಇತ್ತು. ಇಂಥ ತಾಯಿ ಇಲ್ಲದ ಆ ಗೋವುಗಳು ಇಲ್ಲದೆ ಇರುವಂತ ಕಂದಂಬುಗಳಿಗೆ ನಾವು ಹೆಂಗ್ ಸಾಕದಪ್ಪ, ಇದು ದೊಡ್ಡ ಕಷ್ಟ ಅಲ್ಲ. ಎಲ್ಲಿಗೆ ಯಾರು ಗೋವುಗಳನ್ನ ಆಕಳನ್ನ ಹೊಡ್ಕೊಂಡು ಹೋಗಿದಾರೋ ಅಲ್ಲಿಗೂ ಈ ಕಂದಗಳನ್ನು ಸಹ ಅಲ್ಲಿಗೆ ತಗೊಂಡು ಕೊಟ್ಬಿಡ್ರಿ, ಅಲ್ಲಿಗೆ ತಗೊಂಡು ಕೊಟ್ಬಿಡ. ಒಂದು ಕಷ್ಟ ಆಗಿದೆ, ಅದ್ರ ಜೊತೆಗೆ ಮತ್ತೊಂದು ಕಷ್ಟ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಹೋಗಪ್ಪ, ಎಂತ ಮಾತು ಅದು. ಕಳ್ಳ ಕದ್ಕೊಂಡು ಹೋಗಿದ್ದಾನಲ್ಲ ಆಕಳುಗಳನ್ನ, ಅಲ್ಲೇ ಕೂಡಲ ಸಂಘ ಅಲ್ಲೇ ಉಣ್ತಾನೆ, ಇಲ್ಲಿನೂ ಉಣ್ತಾನೆ. ಇವನು ತಗೊಂಡೋಗಿ ಕರುಗಳನ್ನ ಅವ್ರಿಗೆ ಹೊಡೆದು ಬರ್ರಿ ಅಂತ. ಇಟ್ ಈಸ್ ಕಾಲ್ಡ್ ಇಂಟರ್ನಲ್ ಈಕ್ವಾಲಿಸ್, ಅಂತರಂಗದ ಸಮತೋಲನ. ನಾವು ನೀವು ಹಾಗಾದ್ರೆ ಮಾಡ್ತೀವೇನು? ಪೊಲೀಸ್ ಸ್ಟೇಷನ್ ಕೂಡ ಪೊಲೀಸ್ನವ್ರು ಕರ್ಸು, ಆಗ ಎನ್ಕ್ವೈರಿ ಮಾಡು, ಹಾಗೆ ಹೀಗೆ ಅನ್ನುವಂತ ಒಂದು ಇದು ಸಮತೋಲನದ ಸ್ಥಿತಿ. ಸುಖ ದುಃಖ ಎರಡನ್ನು ಸಮನ್ವಯವಾಗಿ ಸ್ವೀಕರಿಸುವಂತ ಮಾನಸಿಕವಾಗಿರುವಂತ ಒಂದು ಸ್ಥಿತಿ ನಮ್ಮದು ನಿಮ್ಮದು ಆಗಬೇಕಾಗುತ್ತದೆ. ಯಾಕೆ ಇಂಥ ಚಿಂತನೆಗಳನ್ನ ನಿಮ್ಮ ಜೊತೆಯಲ್ಲಿ ನಾವು ಮಾಡಬೇಕಾಗುತ್ತೆ? ನೀವೆಲ್ಲ ಹುಟ್ಟಿ ಬರಬೇಕಾದ್ರೆ ಏನು ನಾವೇನು ಕೈ ತುಂಬಾ ಒತ್ಕೊಂಡು ಬಂದಿಲ್ಲ. ಖಾಲಿ हाथ में आइए, खाली हाथ में एक दिन जाते, खाली हाथ में आना, खाली हाथ में जाना, बीच में लड़ाई करना, झगड़ा करना, ಎಷ್ಟು ಇದೆ ಸ್ವಾರಸ್ಯ. ಎಲ್ಲರೂ ಖಾಲಿ ಕೈಗಳೆಲ್ಲ ಬಂದಿರೋದು, ಹೋಗೋದು ಖಾಲಿ ಹಾತ್ನೆಲ್ಲ ಗೊತ್ತಿದೆ. ಎಷ್ಟು ಜಗಳ ಮಾಡ್ತೀವಲ್ಲ, ಇದು ನಮ್ದು ಅದು ನಮ್ದು, ಹಾಗೆ ಹೀಗೆ. ಆ ದೃಷ್ಟಿಯಿಂದ ಯಾರು ಎಷ್ಟೇ ಕಷ್ಟಪಟ್ಟು ಗಳಿಸಿದ್ರು ನಯಾ ಪೈಸನ್ನು ತಗೊಂಡವರು, ಯಾರ್ಯಾರು ತಗೊಂಡೋಗ, ಯಾರು ತಗೊಂಡೋಗಿದಾರನ್ನ ಹೇಳಿ ನೋಡೋಣ. ಚೆನ್ನಾಗಿ ಧರಿಸಿರುವಂತ ಏನಾದ್ರು ಕೋಟ್ ಇದ್ರೆ, ಪ್ಯಾಂಟ್, ಅದನ್ನ ಇಸ್ಕೊಳ್ರಿ ಅಂತ. ಬಹಳ ಚದ್ದರ್ ಬಹಳ ಒಳ್ಳೇದೈತಲ್ಲ ಪತ್ತಾಗಿ, ಹಳೆದಾಕ ಹರಿದ ಬಟ್ಟೆಗಳನ್ನ ಹಾಕಿ ಮಾಡಿ ಸಮಾಧಿ ಮಾಡುವಂತ ಒಂದು ಸಂದರ್ಭಗಳು. ಇಲ್ಲ ಒಂದ್ ಪಕ್ಷ ಏನಾದ್ರು ಸಹ ಅತ್ಯಂದಿರೇನಾದ್ರು ಸತ್ಬಿಟ್ರಂತೂ ಅವ್ರ ಆಭರಣ, ಮೈ ಮೇಲೆ ಆಭರಣ ಇದ್ಬಿಟ್ರಂತ, ಆ ಕಡೆ ಒಬ್ಬಳು ಸೊಸೆ, ಈ ಕಡೆ ಒಬ್ಬಳು ಸೊಸೆ, ಆ ಕಡೆ ಒಬ್ರು ಎಲ್ಲ ಕುತ್ಕೊಂಡು ನನಗೆ ಒಂದು ನಿನಗೊಂದು ಅಂತೇಳಿ ಹರ್ಕಣ ಕುತ್ಕೊಂಡಿರ್ತಾರೆ, ಹಂಚ್ಕಣ ಕುತ್ಕೊಂಡಿರ್ತಾರೆ, ಹರ್ಕಣ ಕುತ್ಕೊಂಡಿರ್ತಾರೆ. ಯಾವ ಜೀವ ಓದಿತಪ್ಪ, ಏನ್ ತಗೊಂಡೋಗ್ತೀವಿ? ಇದ್ದಾಗ ಇರೋವರೆಗೂ ಎಲ್ಲರಿಗೂ ಬೇಕಾಗಿ ಜೀವನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ನಮ್ಮೆಲ್ಲರಿಗೆ ಆಂತರ್ಯದಲ್ಲಿ ಸುಖ ದುಃಖಗಳನ್ನ, ನೋವು ನಲಿವುಗಳನ್ನ, ಜೀವನ ಅಂದ್ರೆ ಏನು, ಜಿಂದಗಿ ಕಾ ಮತ್ಲಬ್ ಕ್ಯಾ ಹೈ, ಅದು ಸುಖ ದುಃಖಗಳ ಸಂಗಮ.
ನೋವು ನಲಿವುಗಳ ಸಂಗಮ. ಸುಖ ದುಃಖ, ಸಂತೋಷ ಅಸಂತೋಷ, ಈ ಒಂದು ರೀತಿಯಲ್ಲಿ ಇದು ಚೈನ್, ಇದು ಒಂದು ವೇಲ್. ಇದು ನೋಡಿ, ಜೀವನದಲ್ಲಿ ಕೊನೆಯವರೆಗೂ ಸುಖದಲ್ಲಿ ಇರುವಂತ ವ್ಯಕ್ತಿಯನ್ನು ತೋರಿಸ್ಬಿಟ್ರೆ ಅವನಿಗೆ, ನಮ್ಗೆ ಯಾರು ಆಗ್ಲೇ ಅಲ್ಲಿ ಮಸೀದಿಯಲ್ಲಿ ಶರಣರಿಗೆ ಭಾರತ ರತ್ನ ಕೊಡ್ಬೋದು, ನಮ್ಗೆ ಬರುತ್ತೆ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಕೊಡ್ಸ್ಬಿಡೋಣ. ಯಾರಿಗೆ ಹೇಳ್ರಿ ಜೀವನವಿಡೀ ಸುಖದಲ್ಲೇ ಇರ್ತೀನಿ ಅನ್ನೋ ವ್ಯಕ್ತಿಗೆ ಕೊಟ್ಬಿಡೋಣ. ಆದ್ಮಿ ಮಿಲ್ತಾ ಹೈ ಕ್ಯಾ? ಜೀವನದಲ್ಲಿ ಇಡೀ ಜೀವನವೆಲ್ಲ ಸುಖಮಯ ದುಃಖಮಯ ಆಯ್ತು ಅಂತವನಿಗೆ ಬೇಕಾದ್ರೆ ಕೊಡೋಣ, ಸಾಧ್ಯ ಇದೆಯೇನು? ಇಲ್ಲ. ಸುಖ, ಸುಖದ ನಂತರದಲ್ಲಿ ದುಃಖ, ದುಃಖದ ನಂತರದಲ್ಲಿ ಸುಖ. ಉಮರ್ ಖಯ್ಯಾಮ್ ಅನ್ನುವಂತ ಒಬ್ಬ ಉರ್ದು ಕವಿ ಹೇಳ್ತಾನೆ, ನೀನೇನು ರಾತ್ರಿ ಭೋಜನ ಮಾಡಿಕೊಂಡು ಶಿಸ್ತಾಗಿ ಡಿನ್ನರ್ ಮಾಡ್ಕೊಂಡು ಹೋಗಿ ಮಾಡಿರ್ತೀಯ, ಮಾಡಿನೇನು ಆ ಒಂದು ಪಲ್ಲಂಗದ ಮೇಲೆ, ಹಾಸಿಗೆ ಮೇಲೆ ಮಲ್ಕೊಂಡು, ಬಿಸ್ತರ ಮೇಲೆ ಮಲ್ಕೊಂಡು, ನಿನಗಿಂತ ಮುಂಚಿತವಾಗಿ ಹೋಗಿ ದುಃಖ ಅನ್ನುವಂತ ಹೆಂಡತಿ ಮಲಗಿಕೊಂಡಿರುತ್ತಾಳೆ ಅಂತ ಹೇಳ್ತಾರೆ. ನೀನು ಸುಖ ಅಷ್ಟೇ ನೀನು ಸಂತೃಪ್ತಿ ಪಡಿಸ್ಬೇಕಾ? ದುಃಖ ಕೇಳುತ್ತಂತೆ. ಸುಖ ಮಾತ್ರ ನೀನು ಸಂತೃಪ್ತಿ ಪಡಿಸ್ಬೇಕಾ? ದುಃಖ ಆಗಿರುವಂತ ನನ್ನನ್ನು ಕೂಡ ನೀನು ಸಂತೃಪ್ತಿ ಪಡಿಸ್ಬೇಕು, ಬಾ ನನ್ನ ಜೊತೆಗೆ ಮಲಗು ಅಂತ. ಯಾವುದು ದುಃಖ ಹೇಳುತ್ತಾನೆ. ಸುಖ ನಿಮ್ಮ ಜೊತೆಯಲ್ಲಿ ಊಟೋಪಚಾರದ ಮುಖಾಂತರವಾಗಿ ಅದು ಆಸ್ವಾದನೆ ಮಾಡ್ತಾ ಇರುತ್ತೆ. ದುಃಖ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಮಂಚದ ಮೇಲೆ ಮಲ್ಕೊಂಡಿರ್ತದೆ. ಬಾರಪ್ಪ, ನನಗೂ ಸುಖ ಕೊಡು, ಬಾ, ನನ್ನನ್ನು ಪ್ರೀತಿಸು, ನನ್ನನ್ನು ಆಲಂಗಿಸು. ದುಃಖ ವ್ಯಕ್ತಿಗೆ ಹೇಳ್ತಾ ಇರುತ್ತಂತೆ. ಸುಖ ದುಃಖಗಳು ಎಲ್ಲರ ಬದುಕಿನಲ್ಲಿ ಅನಿವಾರ್ಯವಾಗಿರುವಂತ. ಅದಕ್ಕೆ ಅವುಗಳನ್ನ ಸಮತೋಲನದ ಸ್ಥಿತಿಯಲ್ಲಿ ಸಮಾನವಾಗಿರುವಂತಹ ಭಾವನೆಯಲ್ಲಿ ಸ್ವೀಕಾರ ಮಾಡ್ತಾ ಮಾಡ್ತಾ ಹೋಗ್ಬೇಕು ಅನ್ನುವಂಥ ಮತ್ತೊಂದು ಸಾಮಾಜಿಕವಾಗಿರುವಂತ ಸಂತುಲನ. ಈ ಸಾಮಾಜಿಕವಾಗಿರುವಂತ ಸಂತುಲನ ಯಾಕೆ ನಮಗೆ ಬೇಕು? ನೋಡಿ, ಸಮಾಜದಲ್ಲಿಯೂ ಸಾಕಷ್ಟು ಶ್ರೇಣಿಗಳಿದ್ದಾವೆ, ವರ್ಣಗಳಿದ್ದಾವೆ, ಜಾತಿಗಳಿದ್ದಾವೆ, ವ್ಯವಸ್ಥೆಗಳಿದ್ದಾವೆ. ಅದಕ್ಕೆ ನಾವೇನ್ ಮಾಡಬೇಕು? ಎಲ್ಲರನ್ನು ಪ್ರೀತಿಸುವಂತ ಒಂದು ಉದಾರವಾದ ಹೃದಯವನ್ನು ಬೆಳೆಸ್ಬೇಕು. ಉಚ್ಚ ನೀಚ ಭಾವನೆಯನ್ನು ತೊಡೆದು ಹಾಕಬೇಕು. ಉಚ್ಚ ನೀಚ ಭಾವನೆಯಿಂದ ಮೇಲರಿಮೆ ಕೀಳರಿಮೆ ಸೃಷ್ಟಿಯಾಗುತ್ತದೆ. ಆ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸಿಟಿ, ಇಂಥ ಒಂದು ಸಂಕೀರ್ಣವಾಗಿರುವಂತ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೋಬಾರ್ದು. ಅದಕ್ಕೆ ಪ್ರವಾದಿಗಳು, ಸತ್ಪುರುಷರು ಸಮಾನತೆಗೋಸ್ಕರವಾಗಿ ಎಲ್ಲ ರೀತಿಯಾಗಿರುವಂತಹ ತ್ಯಾಗವನ್ನು ಮಾಡುತ್ತಾರೆ. ಅವರಿಗೆ ಮಾನವ ಪ್ರೀತಿ ಬಹಳ ಮುಖ್ಯವಾಗುತ್ತದೆ. ಮಾನವ ಜನಾಂಗ ಒಂದೇ ಜಾತಿ. ಜಾತಿಯನ್ನ ಮಾನವ ನಿರ್ಮಾಣ ಮಾಡ್ತಾರೆ. ಈ ನಿಸರ್ಗ ಮಾನವ ಜಾತಿಯನ್ನ ಸೃಷ್ಟಿ ಮಾಡುತ್ತೆ. ಮಾನವ ನೂರಾರು ಜಾತಿಗಳನ್ನು ನಿರ್ಮಾಣ ಮಾಡುತ್ತೆ. ಜಾತಿ ನಿರ್ಮಾಣವನ್ನ ದೇವರು ಮಾಡಿಲ್ಲ, ನಿಸರ್ಗ ಮಾಡಿಲ್ಲ, ಮಾನವ ಮಾಡಿಕೊಂಡಿದ್ದಾನೆ. ಮಾನವ ನಿರ್ಮಿತವಾಗಿರುವಂತಹ ಕಲ್ಪಿತ ಜಾತಿಗಳು. ಎಲ್ಲ ಜಾತಿಯನ್ನ ಪ್ರೀತಿಸುವಂತಹ ಒಂದು ವಿಶಾಲವಾಗಿರುವಂತಹ ಹೃದಯವನ್ನು ನಾವು ಇವತ್ತು ಪಡ್ಕೋಬೇಕಾಗಿದೆ. ನಾನು ಆಗಾಗ ಹೇಳ್ತೇನೆ, ಎಲ್ಲ ದಾರ್ಶನಿಕರು, ಸಂತರು ಏನಪ್ಪ ಮಾಡಿದ್ರು ಅಂದ್ರೆ, ಜಾತಿಯ ಒಳಗಡೆ ಇದ್ದು, ಧರ್ಮದ ಒಳಗಡೆ ಇದ್ದು, ಎಲ್ಲ ಧರ್ಮೀಯರನ್ನ, ಎಲ್ಲ ಜಾತಿಯವರನ್ನ ಪ್ರೀತಿಸುವಂತ ಉದಾರವಾಗಿರುವಂತ ಭಾವನೆಯನ್ನ ಅವರು ತೋರಿಸಿದ್ರು ಅನ್ನುವಂಥ.
ಇದು ಇವತ್ತು ನಮಗೆ ಬೇಕಾಗಿರುವಂಥ ಒಂದು ಚಿಂತನೆ ಅನ್ನುವಂಥದ್ದು. ಸಮತೋಲನೆ ಆಯಿತು, ಅದರ ಸಾಧನೆ ಅನ್ನುವಂಥದ್ದು. ಇಂಥ ಸಾಧನೆಯನ್ನು ನಾವು ಹೇಗೆ ಪಡ್ಕೋಬಹುದು? ಸಮತೋಲನದ ಸಾಧನೆ ಅದು ಅಧ್ಯಯನದಿಂದ ಬರುತ್ತೆ. ಅಧ್ಯಯನ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಅಧ್ಯಯನ ಮಾಡದೆ ಹೋದ್ರೆ ಇಂಥ ಸ್ಥಿತಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದಷ್ಟು ಅನುಭವ ಯಾನ ಬೇಕು. ಅನುಭವ ಯಾನ, ಅಧ್ಯಯನ ಮತ್ತು ಅನುಭವ ಎರಡೂ ಬೇಕಾಗತ್ತೆ ಅನ್ನುವಂಥದ್ದು. ಅದ್ರ ಜೊತೆಯಲ್ಲಿ ಒಂದಷ್ಟು ಅಂತರ್ಮುಖಿ ಸಾಧನೆ ಬೇಕು. ಧ್ಯಾನ ಅಂತಂದ್ರೆ, ನಮಾಜ್ ಅಂದ್ರೆ, ಪ್ರೇಯರ್ ಅಂತಂದ್ರೆ, ಪೂಜೆ ಅಂತಂದ್ರೆ ಅದು ಒಂದು ಹಂತದಲ್ಲಿ ಅಂತರ್ಮುಖಿ ಸಾಧನೆ. ನಮ್ಮ ಒಳಗಡೆ, ನಿಮ್ಮ ಒಳಗಡೆ ಅಂತರ್ಮುಖಿ ಸಾಧನೆ ನಡೀತಾ ನಡೀತಾ ಹೋಗುತ್ತೆ. ಮಾನವ ಮಾತೆತ್ತಿದ್ರೆ ಬಹಿರ್ಮುಖಿ ಆಗ್ತಾ ಇರ್ತಾನೆ. ಕೆಲವೊಂದು ಸಮಯವನ್ನಾದರೂ ಅವನು ಅಂತರ್ಮುಖಿ ಸಾಧನೆಗೆ ಬಳಸಿಕೊಳ್ಳಬೇಕಾಗುತ್ತದೆ. ಅಂತ ಅಂತರ್ಮುಖಿ ಸಾಧನೆಯಿಂದ ಆನಂದಾನುಭವ, ಆನಂದ ಅವನಿಗೆ ಸಿಗುತ್ತದೆ ಅನ್ನುವಂಥದ್ದನ್ನ ನಾವುಗಳು ಇಲ್ಲಿ ಚಿಂತನೆ ಮಾಡಬಹುದಾಗಿದೆ ಅಂತ. ಇದರಿಂದ ಪ್ರಯೋಜನ ಏನು ಅಂತಂದ್ರೆ, ಈಗಾಗಲೇ ಹೇಳಿದಂತೆ ಯಾರು ಸರ್ವ ರೀತಿಯ ಸಮತೋಲನವನ್ನ ಸಾಧಿಸುತ್ತಾರೆ ಅವರ ಜೀವನ ತುಂಬ ಹದುಳವಾಗಿರುತ್ತದೆ, ಯಶಸ್ವಿಯಾಗುತ್ತದೆ. ಕೋಪ ತಾಪಗಳಿಂದ ಬಿಡುಗಡೆ ಹೊಂದುತ್ತದೆ. ಕೋಪ ತಾಪಗಳು ಅವರು ಬದುಕನ್ನು ಕಾಡುವುದಿಲ್ಲ, ಅವ್ರ ತಂಟೆನೇ ಬರೋದಿಲ್ಲ. ಎಂಥ ಒಂದು ಸೀರಿಯಸ್ ಆಗಿರುವಂತ ಸಂದರ್ಭವನ್ನು ಅವರು ಏನ್ ಮಾಡ್ತಾರೆ ಅಂತಂದ್ರೆ ತಹಬಂದಿಗೆ ತರುತ್ತಾರೆ. ಅವರಿದ್ದತ್ರ ಯಾವುದೇ ರೀತಿಯಾಗಿರುವಂತ ಒಡೆದಾಟಗಳು ನಡೆದರೂ ಅವುಗಳನ್ನು ತಣಿಸುತ್ತಾರೆ. ಅಂತ ಒಂದು ಜಗಳಗಳನ್ನ ತಣಿಸುವಂತ ಒಂದು ಶಕ್ತಿ ಅವರಿಗೆ ಬರುತ್ತೆ, ಅವರಿಗೆ ಸಿಗುತ್ತೆ. ಅದರ ಬಲದಿಂದ ಅವರು ಎಲ್ಲ ರೀತಿಯಾಗಿರುವಂತಹ ಸಾಮಾಜಿಕವಾದ ಶಾಂತಿ ಸಹನೆಯನ್ನ ಅವರು ಕಾಪಾಡುತ್ತಾರೆ. ಕೆಲವರು ಕದಡುತ್ತಾರೆ. ಯಾರಿಗೆ ಸಮತೋಲನ ಸಾಧ್ಯವಿದೆ ಅವರು ಶಾಂತಿ ಸಹನೆಯನ್ನ ಕಾಪಾಡುತ್ತಾರೆ. ಇವತ್ತು ಕದಡುವವರಿಗಿಂತ ಕಾಪಾಡುವವರು ಬೇಕಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಏಕಾಗ್ರತೆ ಸಾಧ್ಯವಾಗುತ್ತದೆ, ಶ್ರದ್ಧೆ ಬರುತ್ತದೆ, ಶ್ರದ್ಧೆಯ ಒಲುಮೆಯಾಗುತ್ತದೆ. ಆ ವ್ಯಕ್ತಿ ಯಾವುದೇ ಕೆಲಸ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತೆ. ಎಲ್ಲ ಹಂತದಲ್ಲಿಯೂ ನೀಟ್ನೆಸ್, ಡಿಸಿಪ್ಲಿನ್. ನೋಡಿ, ಸಮತೋಲನ ನಮ್ಗೆ ಎಂತ ಒಂದು ಸ್ಥಿತಿಯನ್ನ ತಂದು ಕೊಡುತ್ತದೆ ಅಂತ ಮನೆಯನ್ನ ಬಹಳ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು, ಶರೀರವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು, ಬರೆಯುವುದೇ ಇರಲಿ, ಓದುವುದೇ ಇರಲಿ, ಯಾವುದೇ ಕೆಲಸ ಇರಲಿ, ಎಲ್ಲದನ್ನು ಸಮರ್ಪಕವಾಗಿ ಮಾಡುವುದು. ಆ ದಿಸೆಯಲ್ಲಿ ಇಸ್ಲಾಂ ಸಮುದಾಯದಲ್ಲಿಯೂ ಕೂಡ ಒಂದು ಹಂತದಲ್ಲಿ ಜಕಾತ್ ಅನ್ನುವಂತಹ ಅವರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಸಹಾಯಕ ಜನಗಳಿಗೆ ವಿತರಣೆ ಮಾಡುವಂತಹದ್ದು, ದಾನ ಮಾಡುವಂತಹದ್ದು. ನಮಾಜ್ ಎಷ್ಟು ಅವರಿಗೆ ಬಹಳ ಮುಖ್ಯವಾಗಿರುತ್ತದೆಯೋ ಜಕಾತ್ ಕೂಡ ಬಹಳ ಬಹಳ ಮುಖ್ಯವಾಗಿರುತ್ತೆ. ಬಹುತೇಕ ರಂಜಾನ್ ತಿಂಗಳಲ್ಲಿ ಅಂತ ಕಾಣಿಸುತ್ತಲ್ವ, ರಂಜಾನ್ ತಿಂಗಳಲ್ಲಿ ಅವರು ಕೊನೆ ದಿನ ಮಸೀದಿಯ ಮುಂದೆ ಯಾರು ಉದ್ದುದ್ದ ಸಾಲು ನಿಂತ್ಕೊಂಡು ಅಸಹಾಯಕರು ಅವರೆಲ್ಲರಿಗೆ ಹೋಗಿ ದುಡಿದ ಕೆಲವೊಂದು ಅಂಶವನ್ನ ಈ ರೀತಿಯಾಗಿ ಅಸಹಾಯಕರಿಗೆ ಜಕಾತ್ ಮುಖಾಂತರವಾಗಿ ಕೊಡಬೇಕು ಅನ್ನುವಂಥ ಒಂದು ನಿಯಮವನ್ನ ಅವರು ಕೂಡ ಅತ್ಯಂತ ಚೆನ್ನಾಗಿ ಪರಿಪಾಲಿಸ್ತಾರೆ ಅನ್ನುವಂಥದ್ದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ನಿಮಗೆಲ್ಲ ಗೊತ್ತಿರಬಹುದು ಅಂತ ಕಾಣಿಸುತ್ತೆ. ಹಾಗೆ ಎಲ್ಲ ಧರ್ಮದಲ್ಲಿಯೂ ಸಹ ಒಳ್ಳೆಯದು ಅನ್ನುವಂಥದ್ದಿದೆ. ಆ ಒಳ್ಳೆಯದನ್ನು ನಾವೆಲ್ಲರೂ ಜೀವನದಲ್ಲಿ ರೂಢಿಸ್ಕೊಂತ ಹೋಗೋಣ, ಸಾಮರಸ್ಯವನ್ನು ಸಮಾಜದಲ್ಲಿ ಸ್ಥಾಪಿಸೋಣ ಅನ್ನುವಂಥ ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ ನಿಮ್ಮ ಸಹನೆಗೆ, ನಿಮ್ಮ ಶಿಸ್ತಿಗೆ ಮತ್ತೆ ಶರಣು ಹೇಳುತ್ತಾ ಈ ಚಿಂತನೆಯನ್ನು ಮುಗಿಸೋಣ. ಇಂದಿನ ಚಿಂತನ ವಿಷಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಮಹಾಶರಣರಿಗೆ ಎಲ್ಲರ ಪರವಾಗಿ ಭಕ್ತಿ ಪೂರ್ವಕ ಪ್ರಣಾಮಗಳು. ಹಾಗೆ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ. ಯಾರಿಗಾದರೂ ಪ್ರಶ್ನೆಗಳ ಅಥವಾ ಜಿಜ್ಞಾಸೆ ಇದ್ದರೆ ಕೇಳ್ಬೋದು. ನಾನು ಒಂದಿಷ್ಟು ಮಾತಾಡಲಿಕ್ಕೆ ಇಚ್ಛಿಸ್ತಾ ಹೋಗ್ತೇನೆ.
ನುಡಿದರೆ ಮುತ್ತಿನ ಹಾರದಂತಿರಬೇಕು. ಸರ್ ಒಂದೇ ಒಂದು ಹೇಳ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ಬಹುಶಃ ಇಂಥ ಆಧ್ಯಾತ್ಮಿಕರ ಮಾತುಗಳೇ ಆ ಲಿಂಗ ಮೆಚ್ಚುವಂತಿವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಮಾತು ನಾನು ಸ್ತ್ರೀಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹೆಣ್ಣಾಗಿ, ಯಾಕಂದ್ರೆ ಇವರು ಮನೆ ಮನೆಯಲ್ಲಿ ದೀಪವನ್ನ ಬೆಳಗಿ ಹೊತ್ತು ಹೊತ್ತಿಗೆ ಅನ್ನ ನೀಡಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸ್ತ್ರೀಯರಿಗೆ ಅವರ ಸ್ಥಾನಮಾನಕ್ಕೆ ಒತ್ತು ನೀಡಿದಂತಹ ನಮ್ಮ ಶರಣರಿಗೆ ವಂದನೆಯನ್ನ ತಿಳಿಸ್ಲಿಕ್ಕೆ ನಾನು ಕೂಡ ಇಚ್ಛೆ ಪಡ್ತಾ ಹೋಗ್ತೇನೆ. ಕೆಲವೇ ನಿಮಿಷಗಳಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ. ಇವತ್ತಿನ ಚಿಂತನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರವನ್ನ ಪೂಜ್ಯರು ದಯಪಾಲಿಸ್ತಾರೆ. ಈಗ ಶರಣ ಸಮರ್ಪಣೆ. ಇವತ್ತಿನ ಮಹಾ ದಾಸೋಹಿಗಳಾಗಿರ್ತಕ್ಕಂಥ ಅನ್ವರ್ ಪಾಷಾ ಅವ್ರ ಬಗ್ಗೆ ಹೇಳಲೇಬೇಕು. ಕಾರಣ 2018ರಲ್ಲಿ ಪೂಜ್ಯ ಮಹಾಶರಣರ ಒಂದು ಪದವಿಯನ್ನು ಅವರಿಗೆ ಕರುಣಿಸಿದ್ರು. ಆ ಪದವಿ ಸಮನ್ವಯ ಸೇವಾ ಪ್ರಶಸ್ತಿಯನ್ನ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಅವರಿಗೆ ಹುದ್ದೆಗಳು ಹುಡುಕೊಂಡು ಬರ್ತಾ ಇದ್ದಾವೆ. ಚಿತ್ರದುರ್ಗ ಜಿಲ್ಲಾ ಸ್ಕೌಟ್ ಮಟ್ ಗೈಡ್ ನ ಖಜಾಂಚಿಗಳಾಗಿ, ಸರಸ್ವತಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿ, ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿಯ ಸಲಹಾ ಸಮಿತಿಯ ನಿರ್ದೇಶಕರಾಗಿ, ಚಿತ್ರದುರ್ಗ ನಗರದ ಪ್ರತಿಷ್ಠಿತ ಮರ್ಚೆಂಟ್ ಬ್ಯಾಂಕಿನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ನಮ್ಮೆಲ್ಲರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಸಾಹಿತ್ಯ ಸಂಸ್ಕೃತಿಯನ್ನ ಎಲ್ಲರಿಗೂ ಇವತ್ತಿನ ಜನರೇಷನ್ಗೆ ಪಾಸ್ ಮಾಡುವಂತ ಮೆಸೇಜ್ ಅನ್ನು ಅವರು ಪಾಸ್ ಮಾಡ್ತಾ ಇದ್ದಾರೆ. ಅಂತವರಿಗೆ ಜೋರಾಗಿ ಚಪ್ಪಾಳೆಯನ್ನು ಹಾಕುವ ಮೂಲಕ ಧನ್ಯವಾದಗಳನ್ನು ಹೇಳ್ತಾ, ಈಗ ಪೂಜ್ಯ ಶರಣರಿಗೆ ಎಲ್ಲ ಅವರ ಪರಿವಾರ ಕುಟುಂಬದ ಪರವಾಗಿ ಶರಣ ಸಮರ್ಪಣೆ ಕಾರ್ಯಕ್ರಮ ಇದೆ. ನಾಳೆ 18/8/2021 ಬುಧವಾರ ಸಂಜೆ 6:30ಕ್ಕೆ ಸೇತುರಾಮ್ ಅವರ ಮನೆಯಲ್ಲಿ ಇದೆ. ಬಡಾವಣೆ ಸ್ಟೇಷನ್ ಹತ್ರ, ಬ್ಯಾಂಕ್ ಕಾಲೋನಿ, ಚಿತ್ರದುರ್ಗ. ಇಲ್ಲಿ जीने के अगर चंद सहारे भी मिले तो जान से जाने के इशारे भी मिले है. ಸರಸವೇ ಜನನ, ವಿರಸವೇ ಸ್ಮರಣ, ಸಮರಸವೇ ಜೀವನ ಎಂಬುವಂತ ತತ್ವವನ್ನ ತನ್ನ ಬದುಕಿನಲ್ಲಿ ಇಟ್ಟಂತವರು ಅನ್ವರ್ ಪಾಷಾ ಅವರು. ಸದಾ ಬಹುಮುಖಿಗಳಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಅದರಲ್ಲೂ ಮಠದ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಟುಕೊಂಡು